ಇವತ್ತು ಶಿವಂಬು ತಂತ್ರಗಳಿದೆ. ಶಿವಂಬು ಪ್ರಾಯೋಗಿಕ ತಂತ್ರಗಳು. ಸೊ ಯಾರ್ಯಾರಿಗೂ ಡೌಟ್ಸ್ ಇದ್ರೂ ಕೇಳ್ಬೋದು, ಇಲ್ಲಾಂದ್ರೆ ನಿಮ್ಮ ಅನುಭವಗಳಿದೆ ಶೇರ್ ಮಾಡ್ಕೊಳ್ಳಿ. ದಿನ ನೀವು ಈ ಶಿವಂಬು ಉಪಯೋಗಿಸ್ತಾ ಇದ್ರೆ ನಿಮ್ಗೆ ಏನು ಅನುಭವಗಳು ಬಂದಿದೆ ಹಂಚ್ಕೋಬೋದು. ಓಕೆ, ಇವತ್ತಿನ ಪ್ರಾಯೋಗಿಕ ತಂತ್ರದಲ್ಲಿ ಶಿವಂಬು ತಂತ್ರಗಳು, ಶಿವಂಬು ಟೆಕ್ನಿಕ್ಸ್ ಅಂಡ್ ಶಿವಂಬು ಥೆರಪಿ ಬಗ್ಗೆ. ಆಯ್ತಾ? ಸೊ ಯಾರಿಗ್ಯಾರು ಏನೋ ಅನುಭವಗಳಿದ್ರೆ, ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ, ಪರವಾಗಿಲ್ಲ. ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ? ಅನುಪಮ ಅಂತ. ಅವ್ರದ್ದಾಗ್ಲೇ ಆಗಿದೆ ಗುರುಜಿ, ಅದು ಇವರು ಸೇರಿ ಮಾಡ್ಕೊಂಡ್ರು. ರೈಟ್. ಮಾಸ್ಟರ್ಸ್ ಈಗ ಆಲ್ರೆಡಿ ಗುರುಜಿ ಹೇಳಿದ್ರು, ಶಿವಂಬುವನ್ನ ಯಾರು ತಾವು ಅನುಸರಿಸ್ತಾ ಇದ್ದೀರಿ, ಏನಾದ್ರೂ ಡೌಟ್ ಇದ್ರು ಕೇಳ್ಬೋದು, ಅಥವಾ ತಮ್ದೇನಾದ್ರೂ ರಿಸಲ್ಟ್ ಬಂದಿದ್ರು ಅದನ್ನ ಅಳವಡಿಸ್ಕೊಂಡ ನಂತರ ರಿಸಲ್ಟ್ ಬಂದಿದ್ದು ಇಲ್ಲಿ ಹಂಚಿಕೆ ಮಾಡ್ಕೊಳ್ಬಹುದು. ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿ ನಮ್ಗೆ ಆಪ್ಷನ್ ಕೊಡ್ಲಾಗ್ತದೆ. ರೈಟ್. ಸೊ ಒಂದು ಕ್ವಶನ್, ಈಗಾಗಲೇ ನಾನು ಹೇಳಿದ್ದೇನಲ್ಲ, ಯೂರಿನ್ ಅಂದ್ರೆ ಒಂದು ಆಲ್ಮೋಸ್ಟ್ 1,10,000 ಪೋಸ್ಟ್ ಮೆನಿಸ್ಟ್ರಲ್ ವುಮೆನ್. ಅಂದ್ರೆ ಈ ಪೋಸ್ಟ್ ಮೆನಿಸ್ಟ್ರಲ್ ಅಂದ್ರೆ ಮೆನಿಸ್ಟ್ರಲ್ ಆದ್ಮೇಲೆ, ಋತುಚಕ್ರ ಆದ್ಮೇಲೆ ಆ ಮಹಿಳೆಯರಿಂದ ತೆಗೆದಿರುವಂತ ಯೂರಿನಿಂದ ತಯಾರಾಗಿರುವಂತ ಒಂದು ಮೆಡಿಸನ್ ಇದೆ. ಆಯ್ತಾ? ಅದು ಈಗಾಗಲೇ ಹೇಳಿದ್ವಿ ನಾವು. ಆ ಮೆಡಿಸನ್ ಹೆಸರೇನು, ಅದರ ಉಪಯೋಗ ಏನು, ಯಾರಾದ್ರೂ ಹೇಳ್ಬೋದಾ? ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ ಇದ್ರ ಬಗ್ಗೆ. ನಮಸ್ಕಾರ ಗುರುಜಿ, ನಾ ಮಂಜುಳಾ ಮಾತಾಡ್ತಿರೋದು. ಅದು ಯೂರೋಕಿನಾಸೆ ಹಾರ್ಟ್ ಅಟ್ಯಾಕಿಗೆ ಗುರುಜಿ. ಇಲ್ಲ, ನಾನು ಕೇಳ್ತಾ ಇರೋದೊಂದು, ನೀವು ಹೇಳ್ತಾ ಇರೋದೊಂದು. ಯೂರೋಕಿನಾಸೆ ಅದು ಬ್ಲಡ್ ಕ್ಲಾಟ್ಸ್ ಆಗಬಾರ್ದಂತ, ಹಾರ್ಟ್ ಅಟ್ಯಾಕ್ ಅವಾಯ್ಡ್ ಮಾಡಕ್ಕೆ. ಕರೆಕ್ಟ್. ಹೌದು ಗುರುಜಿ. ಇನ್ನೊಂದು ಮೆಡಿಸಿನ್ ಹೇಳಿದ್ರಲ್ಲ, ಆ ಮೆಡಿಸಿನ್ ಹೆಸರು ಏನು? ಓಕೆ, ಇದು ತುಂಬಾ ಸೇಲ್ ಮಾಡ್ತಾರೆ. ಇದು ಅಂದ್ರೆ ಯಾರಾದರೂ ಪ್ರೆಗ್ನೆನ್ಸಿ ಬರ್ತಾ ಇಲ್ಲ ಅಂದ್ರೆ ಈ ಮೆಡಿಸನ್ ಉಪಯೋಗಿಸ್ತಾರೆ. ಆಯ್ತಾ? ಆಲ್ಮೋಸ್ಟ್ ಇದು ಇಟಲಿ, ಸೌತ್ ಅಮೆರಿಕಾ ಎಲ್ಲ ತುಂಬಾ ಉಪಯೋಗಿಸ್ತಾರೆ. ಅದು ಇಲ್ಲಿ ನಮ್ಮ ದೇಶದಲ್ಲಿ ಕೊಡ್ತಾ ಇರ್ತಾರೆ, ನಮ್ಗೆ ಗೊತ್ತಾಗಲ್ಲ ಅದು ಅಷ್ಟೇ. ಆಯ್ತಾ? ಇದಕ್ಕೂ ಮಾರ್ಕೆಟ್ ವ್ಯಾಲ್ಯೂನು ತುಂಬಾ ಇದೆ. ಆಲ್ಮೋಸ್ಟ್ $500 million ಪರ್ ಇಯರ್ ಬಿಸ್ನೆಸ್ ಆಗುತ್ತೆ ಇದಕ್ಕೆ, ಈ ಪರ್ಟಿಕ್ಯುಲರ್ ಮೆಡಿಸಿನ್ಗೆ. ಆ ಮೆಡಿಸಿನ್ ಹೆಸರೇನು ಗೊತ್ತಿಲ್ಲ ಅಂದ್ರೆ ನಾವು ಅದನ್ನು ಮನ್ನಾ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಆಯ್ತು. ಪೆರ್ಗೋನಲ್ ಅಂತ ಕೇಳಿದ್ರ? ಪರ್ಗೋನಲ್, ಇದಕ್ಕೆ ಮುಂಚೆ ಹೇಳಿದ್ವಿ. ಪೆರ್ಗೋನಲ್ ಅನ್ನೋದು ಮೆಡಿಸಿನ್ ಹೆಸರು. ಪೆರ್ಗೋನಾಲ್ ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ ಇಂದ ಮತ್ತೆ ಯಾರಾದರೂ ಈ ಇನ್ಫರ್ಟಿಲಿಟಿಯಿಂದ, ಬಂಜೆತನ, ಅದರಿಂದ ಸಫರ್ ಆಗ್ತಾ ಇರ್ತಾರೋ ಅವ್ರಿಗೆ ಈ ಇಂಜೆಕ್ಷನ್ ಕೊಟ್ರೆ ಅವ್ರಿಗೆ ಆ ಸ್ತ್ರೀಗೆ, ಅವರು ಮಹಿಳೆಯರಿಗೆ ಪ್ರೆಗ್ನೆನ್ಸಿ ಬರುತ್ತೆ, ಗರ್ಭಧಾರಣ ಆಗತ್ತೆ. ಆಯ್ತಾ? ಸೊ ಈ ರೀತಿಯಲ್ಲಿ ಎಷ್ಟೋ ಮೆಡಿಸಿನ್ಸ್ ಇಂದ ತಯಾರಾಗ್ತಾ ಇರ್ತದೆ. ಓಕೆ, ನೆಕ್ಸ್ಟು ಇನ್ನೂ ಹೇಳ್ಬೇಕಂದ್ರೆ, ನಮ್ಮ ಮಾನವ ಮೂತ್ರನು ಅನಿಮಲ್ಸ್ ಅಂದ್ರೆ ಜಂತುಗಳು ಕೊಡ್ಬೋದು. ನಮ್ಮ ಮೂತ್ರವನ್ನು ಜಂತುಗಳು ಕೊಡೋದು ಅದೊಂದು ರೀತಿಯಲ್ಲಿ ನೋಡಿದ್ರ. ಇದೂ ಇದೆ, ಒಂದು ಅಭ್ಯಾಸ ಮಾಡಿಸಿದ್ದಾರೆ, ಪ್ರಯೋಗ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಆಯ್ತಾ?
ಜನರಲಿ ಮಾನವ ಮೂತ್ರನ ತಗೊಂಡು ಒಂದು ಸಸ್ಯಗಳಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬೆಳೀತದೆ, ಗೊತ್ತಲ್ಲ ಆ ವಿಷಯ. ಅದೇ ರೀತಿಯಲ್ಲಿ ಮಾನವ ಮೂತ್ರನ ತಗೊಂಡು ಜಂತುಗಳಿಗೆ ಕೊಟ್ರೆ ಅದ್ರ ಆರೋಗ್ಯ ಸುಧಾರವಾಗುತ್ತೆ. ಏನೇ ತೊಂದರೆ ಇದ್ರೆ ಅದನ್ನ ಆರೋಗ್ಯ ಆಟೋಮೆಟಿಕ್ ಸುಧಾರ ಆಗುತ್ತೆ, ಡಾಕ್ಟರ್ ಹತ್ರ ಹೋಗೋದು ಬೇಕಾಗಿಲ್ಲ. ಆದ್ರೆ ನಾವು ಆದಷ್ಟು ಸಾತ್ವಿಕ ಡೈಟ್ ಅಲ್ಲಿ ಇದ್ರೆ ಸ್ವಲ್ಪ ನಮ್ಮ ಯೂರಿನ್ pH ವ್ಯಾಲ್ಯೂ ಇದೆಲ್ಲ ಅದು ಕರೆಕ್ಟ್ ಆಗಿರ್ಬೇಕು. ಯಾವಾಗಲೂ 7.35 ಟು 7.45 ಅಷ್ಟು ಮಾತ್ರ pH ವ್ಯಾಲ್ಯೂ ಇರಬೇಕು ಯೂರಿನಲ್ಲಿ. ಅವಾಗ ಯಾವುದೇ ತೊಂದರೆ ಆಗಲ್ಲ, ನೀವು ಯಾವ್ದು ಕೊಟ್ಟಿದ್ರು ಅದು ಪರಿಹಾರ ಆಗತ್ತೆ. ಓಕೆ, ರೈಟ್. ಅಭ್ಯಾಸ ಮಾಡೋರು ಯಾರಿದ್ದಾರೆ, ಏನು ಅನುಭವ ಬಂದಿದೆ ಈ ಮಧ್ಯದಲ್ಲಿ ಯೂರಿನ್ ಥೆರಪಿ ಹೇಳ್ಬೋದು? ಓಕೆ, ಇಲ್ಲಿ ಎಲ್ಲರೂ ವಿಡಿಯೋ ಆಫ್ ಮಾಡ್ಕೊಂಡಿರ್ತಾರೆ, ಏನು ಅರ್ಥ ಆಗಲ್ಲ. ಆಯ್ತಾ? ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಡೌಟ್ ಕೇಳಿ, ಇಲ್ಲ ಅಂದ್ರೆ ಅನುಭವ ಇದ್ರೆ ಅನುಭವ ಹೇಳಿ ಅಷ್ಟೇ. ಆಯ್ತಾ? ಎಸ್ ನಂದ ಮೇಡಮ್, ನೀವಾದ್ರೂ ಫಸ್ಟ್ ಸ್ಟಾರ್ಟ್ ಮಾಡಿ ಮೇಡಮ್. ಮಾಸ್ಟರ್ಸ್ ಎಲ್ಲ ಸುಮ್ಮನೆ ಇದ್ದಾರೆ, ನೀವು ಸ್ಟಾರ್ಟ್ ಮಾಡಿ, ಎಲ್ರು ಬರ್ತಾರೆ. ಇಲ್ಲ ಅಂದ್ರೆ ನೀವು ಪ್ರಚಾರ ಮಾಡಿರ್ತೀರಲ್ಲ, ಯೂರಿನ್ ಥೆರಪಿ ಪ್ರಚಾರ ಮಾಡಿದ್ರೆ ಪ್ರಚಾರದಲ್ಲಿ ಏನು ಅನುಭವಗಳು ಕಂಡಿಡ್ಕೊಂಡ್ರಿ ಅಂದ್ರೆ ಯಾರಾದ್ರೂ ನಿಮ್ಗೆ ಅನುಭವಗಳು ಹೇಳಿದ್ರೆ ಅದನ್ನು ಹೇಳಿ, ಪರವಾಗಿಲ್ಲ. ಯೂರಿನ್ ಥೆರಪಿದು ಪ್ರಚಾರ ಪ್ರತಿದಿನ ಕಾಲ್ ಬರ್ತಾ ಗುರುಜಿ, ನನ್ಗೆ ಹೇಳ್ತಿದ್ದೀನಿ. ಹಾ, ಅದೇ ಈಗ ಅವ್ರು ಫಾಸ್ಟಿಂಗ್ ಮಾಡಿದ್ದು ನಾನು ಲಾಸ್ಟ್ ವೀಕ್ ಶೇರಿಂಗ್ ಮಾಡ್ಕೊಂಡಿದ್ದೆ, ಅದಕ್ಕೆ ಬೇಡ ಅಂತ ಬಿಟ್ಟೆ. ಈಗ ಅವರು 3 days ಯೂರಿನ್ ಫಾಸ್ಟಿಂಗ್ ಮಾಡ್ತೇನೆ ಅಂತ ಹೇಳಿದಾರೆ ಗುರುಜಿ. ಇನ್ನೂ ರಿಸಲ್ಟ್ ನನಗೆ ಬರ್ಬೇಕು. ಟೂ ಡೇಸ್ ಮಾಡಿದಾರೆ ಈಗ ಲಾಸ್ಟ್ ವೀಕ್. ಓಕೆ, ನನಗೆ ಇನ್ನೂ ರಿಸಲ್ಟ್ ಬೇಗ ಬರ್ಬೇಕು, ಅದಕ್ಕೆ ನಾ 3 days ಮಾಡ್ತೇನೆ ಅಂತ ಹೇಳಿದ್ರು. ಅವ್ರಿಗೆ ಓಕೆ ಅಂತ ಹೇಳಿದ್ರು ಗುರುಜಿ. ನೀವು ಮೈಂಡ್ ಮಾಡ್ಕೊಳ್ಳಿ, ಮತ್ತೆ ಏನು ಫುಡ್ ತಗೋಬೇಡಿ. ನಿಮ್ಗೆ ಲಾಸ್ಟ್ ಅನ್ಸಿದ್ರೆ, ಏನಾದ್ರೂ ಹಸಿವೆ ಆಯ್ತು ಅನ್ಸಿದ್ರೆ ಜ್ಯೂಸ್ ಕುಡಿಬೋದು, ಅಥವಾ ನೀವು ಎಳ್ನೀರ್ ಕುಡೀರಿ ಅಂತ ಅವ್ರಿಗೆ ಸಜೆಸ್ಟ್ ಮಾಡಿದ್ದೀನಿ ಗುರುಜಿ. ಅವರು ಮಾಡಿ ಮತ್ತೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂತೇನಂದ್ರೆ. ಇನ್ನೊಂದು, ನಮ್ ಸೊಸೆಗೆ ಅವರು ಇದು ಗರ್ಭಾಶಯದಲ್ಲಿ ಇದಾಗಿದಾರ ಅಂತ ಹೇಳಿದಾರೆ ಗುರುಜಿ. ಅದಕ್ಕೆ ಯೂರಿನ್ ಥೆರಪಿ ನಾನು ಈಗ ಮಾಡಿಸ್ತಾ ಇದ್ದೀನಿ. ಈಗ ಅವಳು ಒಂದ್ ದಿನ ಯೂರಿನ್ ಫಾಸ್ಟಿಂಗ್ ಮಾಡಿದಾಳೆ, ಈಗ 2 ದಿನದ ಹಿಂದೆ ಗುರುಜಿ. ಯೂರಿನ್ ಫಾಸ್ಟಿಂಗ್ ಮಾಡಿದ್ ಈಗ ಅವ್ರು ಸ್ಟಾರ್ಟ್ ಮಾಡಿ ಅಂದ್ರೆ ಮಾಡ್ತಿದ್ರು. ಅವರು ಸೀರಿಯಸ್ ಆಗಿ ಮಾಡ್ತಾ ಇದ್ದಿಲ್ಲ. ಕೆಲವು ಟೈಮ್ ತಗೊಳ್ಳೋದು, ಕೆಲವು ಟೈಮ್ ಬಿಡೋದು, ಹಿಂಗ್ ಮಾಡ್ತಿದ್ರು. ಈಗ ಇದು ಡಯಾಗ್ನೋಸ್ ಮಾಡಿದ ಕೂಡಲೇ ಅವರು ಸರ್ಜರಿ ಮಾಡ್ಬೇಕಂತ ಹೇಳಿದಾರೆ ಗುರುಜಿ. ಅದಕ್ಕೆ ನಾನು ಇದನ್ನ ಥೆರಪಿ ಅಳವಡಿಸ್ಕೊ, ಮೊದ್ಲು ವೀಕ್ಲಿ 1 time ಯೂರಿನ್ ಫಾಸ್ಟಿಂಗ್ ಮಾಡು ಅಂತ ಹೇಳಿದಕ್ಕೆ ಅವರು ಒಂದ್ 2 ದಿನದ ಹಿಂದೆ ಯೂರಿನ್ ಫಾಸ್ಟಿಂಗ್ ಮಾಡಿದ ಗುರುಜಿ. ಏನು ಸುಸ್ತಾಗ್ತಿಲ್ಲ ಅಂತ. ಲಾಸ್ಟ್ಗೆ ಒಂದು ಗಂಜಿ ಮಾತ್ರ ಕುಡಿದ್ಲ ಅವತ್ತವಳು. ಈಗ ಅದು ರಿಸಲ್ಟ್ ನೋಡ್ಬೇಕು ಗುರುಜಿ. ನಾವು ಓಕೆ, 21 days ಮಾಡಕ್ ಹೇಳಿದ್ದೇನೆ ಗುರುಜಿ ನಾನು. ಅದೇ ಯಾವಾಗ್ಲೂ ಅಳವಡಿಸ್ಕೊಂಡಿದ್ದೇನೆ. ನಾ ಫಸ್ಟ್ ಯಾವ್ದೇ ಡಿಸೀಸ್ ಹೇಳಿದ್ರು ನನಗೆ ಅದನ್ನ ಫಸ್ಟ್ ಹೇಳೋದು ಯೂರಿನ್ ಥೆರಪಿ. ಯಾರಿಗಾದ್ರೂ ಹೇಳೋದು ಯೂರಿನ್ ಥೆರಪಿನ ಹೇಳ್ತಾ ಇದ್ದೇನೆ ಗುರುಜಿ. ರೈಟ್, ರೈಟ್, ವೆರಿ ಗುಡ್. ಥ್ಯಾಂಕ್ ಯು. ಅಭ್ಯಾಸ ಮಾಡಿದ್ರೆ ಗೊತ್ತಾಗತ್ತೆ, ಅದು ರಿಸಲ್ಟ್ಸ್ ಅನ್ನೋದು ಅಭ್ಯಾಸ ಮಾಡಿದ್ರೆ ಗೊತ್ತಾಗೋದು. ರೈಟ್. ಇನ್ನು ಯಾರು ಮಾಡ್ತಾ ಇದ್ರು ಅವರು ಅನುಭವ ಹಂಚ್ಕೊಳ್ಳಿ. ನಾಗರತ್ನ ಮೇಡಮ್, ಹ್ಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಯಾರು ಹೊಸಬ್ರು ಯಾರು ಅಭ್ಯಾಸ ಮಾಡ್ತಾ ಇಲ್ಲ? ನಮಸ್ತೆ ಗುರುಜಿ. ಹೇಳಿ ನಾಗರತ್ನ ಮೇಡಮ್. ನಾನು ಅದೇ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ನಮ್ಮ ನಾಗಲಲಿತಾ ಮೇಡಮ್ಗೂ ನಾನು ಹೇಳಿದ್ಮೇಲೆ ಅವಳು ಸ್ವಲ್ಪ ಎಲ್ಲ ಮಾಡ್ತಾ ಇದ್ದಾಳೆ. ಅಂದ್ರೆ ಕಫ ಎಲ್ಲ ಹೋಗುತ್ತೆ ಅಂತ ಅದು ಅನುಭವ ಚೆನ್ನಾಗಿ ಅದು ಗೊತ್ತಾಯ್ತು. ಮೂಗಿಂದ ಹಾಕಿದ್ರೆ ಅದು ಕಫ ಎಲ್ಲ ಹೋಗುತ್ತೆ ಅಂತ ಗೊತ್ತಾಗಿದೆ. ನಾನು ಇದ್ರ ಜೊತೆಗೆ ಹಲ್ಲು ನೋವೆಲ್ಲ ಸ್ವಲ್ಪ ಕಡಿಮೆ ಆಯ್ತು ನನಗೆ, ಅದರಿಂದ ಅನ್ಕೋತೀನಿ. ಮತ್ತೆ ಇಮ್ಯುನಿಟಿ ಪವರ್ಗೂ ಅದು ಹೆಲ್ಪ್ ಮಾಡುತ್ತೆ ಅಂತ ನನ್ನ ಅನುಭವ ಆಯ್ತು ಅಂತ ಅನ್ಸುತ್ತೆ ಗುರುಜಿ. ಎಸ್. ಅದ್ರ ಆಮೇಲೆ ಸಣ್ಣ ಪುಟ್ಟ ಯಾವ್ದಾದ್ರು ನೋವುಗಳಿದ್ರು ಅದನ್ನ 2 ದಿನ 3 ದಿನ ಹಚ್ತಾ ಇರೋದು. ಆಮೇಲೆ ಚರ್ಮದ ಕಾಂತಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಚರ್ಮಕ್ಕೂ ಅದು ಒಳ್ಳೇದು ಅಂತ ಇದು ಅನುಭವ. ನಾನು ಡೈಲಿ ಮಾಡ್ತಾ ಇರ್ತೀನಿ ಗುರುಜಿ. ಅಂದ್ರೆ ಹೇಳೋದು ಅಂದ್ರೆ ನಾವ್ ಹೇಳ್ದಾಗ ಅವ್ರು ಬರಲ್ಲ, ಆಮೇಲೆ ನಿಧಾನಕ್ಕೆ ಅವ್ರು ಬರ್ತಾರೆ ಅಷ್ಟೇ. ಒಬ್ರಿಬ್ರು ಹೇಳ್ತೀನಿ, ನನಗೂ ಕ್ವಶನ್ ಮಾಡಿ ಕೇಳಿದ್ರು ಅವಾಗೆಲ್ಲ. ಅಂದ್ರೆ ಮೊನ್ನೆ ಯಾರೋ ಒಬ್ರು ಕೇಳಿದ್ರು, ನಾನು ನಿಲ್ಸಿಲ್ಲಪ್ಪ ನಾ ಮಾಡ್ತಾ ಇದೀನಿ ಅಂತ ಹೇಳ್ತೀನಿ. ಅವ್ರು ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಥ್ಯಾಂಕ್ಸ್. ನಿಮ್ಮ ಅನುಭವ ಹೇಳಿ ಅಷ್ಟೇ. ಅವರು
ಆಮೇಲೆ ಹಾ. ಅವ್ರ ಇಷ್ಟ ಮಾಡ್ಕೊಂಡ್ರೆ ಒಳ್ಳೇದು. ಅಷ್ಟೇ ಗುರೂಜಿ. ಅದು ನನ್ನ ಮಕ್ಳಿಗೆ ಹೇಳಿದ್ದೀನಿ. ಅವ್ರುಗಳು ಒಂದೊಂದ್ ದಿವಸ ಅದು ನೀರ್ ಬೆರೆಸ್ಕೊಂಡು ಹೆಂಗೆ ಅನ್ಸುತ್ತೋ ಅವ್ರ ರಸ ಮಾಡ್ಕೋತಿದ್ರು. ಈಗ ನೀರ್ ಬೆರೆಸ್ಕೊಂಡು ತಗೋತಾ ಇದ್ದೀನಿ. 1 ಟೈಮು 2 ಟೈಮ್ ಅಷ್ಟೇನೆ. ಒಂದ್ ವಾರಕ್ಕೆ 1 ದಿನನೋ 2 ದಿನನೋ ಅಷ್ಟೇ ಅಂತಾರೆ. ಯಾಕೆಂದ್ರೆ ಅವರೆಲ್ಲ ನೀವ್ ಹೇಳ್ದಂಗೆ ಬಾಯಿ ಕಂಟ್ರೋಲ್ ಅಲ್ಲಿ ಇರಲ್ವಲ್ಲ. ಅವ್ರಿಗೆ ಏನೆಲ್ಲ ಎಣ್ಣೆದು ಅದೆಲ್ಲ ತಿಂತಾರಲ್ಲ, ಅವ್ರು ಸ್ವಲ್ಪ ಹಿಂಸೆ ಅನ್ಸುತ್ತೆ ಹೊರಗಡೆ ಊಟ ಮಾಡೋದ್ರೆಲ್ಲ. ಅದಕ್ಕೆ ನನ್ಗೆ ನಾವು ಲೈಟ್ ಆಗಿ ಊಟ ತಿಂತೀವಿ. ಗಂಜಿಗಳು, ಹಣ್ಣುಗಳು, ಜ್ಯೂಸ್ ಎಲ್ಲ ಕುಡಿದಾಗ ನಮ್ಗೆ ಲೈಟ್ ಆಗೇ ಇರುತ್ತೆ. ಅದ್ರದ್ದು ರುಚಿ ಏನಷ್ಟು ಗೊತ್ತಾಗಲ್ಲ ನಮ್ಗೆ. ಅವ್ರಿಗೆ ಅವ್ರ ಆದ್ಮೇಲೆ ಡಿಪೆಂಡ್ ಆಗುತ್ತಲ್ಲ ಗುರೂಜಿ. ಅದು ರೈಟ್ ಅದಕ್ಕೆ ಅನ್ಕೋತೇನೆ. ಧನ್ಯವಾದ ಗುರೂಜಿ. ರೈಟ್ ವೇದವಾದಿ ಮೇಡಮ್. ನನಗೆ ಹಲ್ಲಿನ ನೋವು ಕಡಿಮೆ ಆಯ್ತು ಗುರೂಜಿ. ಎಸ್ ಮುಂದ್ಗಡೆ ಆಗುತ್ತೆ, ಖಂಡಿತಗಳು. ಚೆನ್ನಾಗಿ ಅದು ಗಾರ್ಗ್ಲಿಂಗ್ ಮಾಡಿದ್ರೆ ಕಡಿಮೆ ಆಗುತ್ತೆ. ರೈಟ್. ವೇದವತಿ ಮೇಡಮ್, ಹ್ಮ್ ಅಡ್ಮಿಟ್ ಮಾಡ್ಕೊಳ್ಳಿ ಮೇಡಮ್. ಸರ್ ಶುಭೋದಯ. ಹ್ಮ್ ಹರ್ನಿಯಾಗೆ ಏನಾದ್ರೂ ಪರಿಹಾರ ಇದೆಯಾ ಸರ್ ನಮ್ಮ ಇದ್ರಲ್ಲಿ? ಏನಿಲ್ಲ, ಯಾವ ಸ್ಟೇಜ್ ಅಂತ ಇಂಪಾರ್ಟೆಂಟ್ ಅಮ್ಮ. ಅದೇ ಯಾವ ಸ್ಟೇಜ್ ಅಂತ ಇಂಪಾರ್ಟೆಂಟ್. ಈಗ ಜಾಸ್ತಿ ಅರ್ನಿಯ ಜಾಸ್ತಿ ಆಗಿದೆ, ತುಂಬಾ ಲಂಪ್ ಜಾಸ್ತಿ ಸೈಜ್ ಅಂದ್ರೆ ಆಪರೇಷನ್ ಮಾಡ್ತಾರೆ. ಓಕೆ, ಅದು ಹಾಗೆ ಕರಗಲ್ಲ. ಹಾ ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಜೀವನ ಶೈಲಿ ಮತ್ತೆ ಶಿವಂಬು, ಆಮೇಲೆ ಆಯುರ್ವೇದದಲ್ಲಿ ಮೆಡಿಸಿನ್ಸ್ ಇದೆ. ಆಯ್ತಾ? ಹಾ ಹಾ ಹಾಗೆ ಅದು ಅದಂದ್ರೆ ನೀವು ಒಂದ್ಸಲ ಸಂಪರ್ಕ ಮಾಡಬೇಕಾಗತ್ತೆ ಡಾಕ್ಟರ್ ಹತ್ರ. ಆಯುರ್ವೇದ ಡಾಕ್ಟರ್ ನಮ್ಮ ಸೆಂಟ್ರಲ್ ಇದ್ದಾರೆ. ಇಲ್ಲಾಂದ್ರೆ ನೀವು ಅಲ್ಲಿ ನಿಯರ್ ಬೈ ಇದ್ರೆ ನೋಡಿ. ಬಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ರೆ ಗ್ಯಾರಂಟಿ ಹೋಗುತ್ತೆ. ಇಲ್ಲ ಸರ್, ಇದು ಥರ್ಡ್ ಟೈಮ್ ಎರಪ್ಟ್ ಆಗಿರೋದು. ಒಂದ್ಸರಿ ಒಂದು ಮೇಜರ್ ಆಪರೇಷನ್ ಆಯ್ತು, ಹ್ಮ್ ಆಮೇಲೆ ಸೆಕೆಂಡ್ ಟೈಮ್ ಹೆಂಗೋ ಅದು ರಿಲೀಸ್ ಆಯ್ತು. ಹ್ಮ್ ಇವಾಗ ಇದು ಥರ್ಡ್ ಟೈಮ್ ಸರ್. ಅವನು ತುಂಬಾ ಹೆವಿ 122 kgs ಹ್ಮ್ ಇರೋದ್ರಿಂದ ಆಪರೇಷನ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಫಸ್ಟ್ ನೋಡಮ್ಮ, ಅಂತ ಪರಿಸ್ಥಿತಿ ಇರುವಾಗ ಫಸ್ಟ್ ವೆಯ್ಟ್ ಅನ್ನು ಕಂಟ್ರೋಲ್ ಮಾಡಿ ರೆಡ್ಯೂಸ್ ಮಾಡಿ, ಅಷ್ಟೇ. ಅದೇ ನೆನ್ನೆ ಅಡ್ವೈಸ್ ಅದೊಂದು ಮಾಡಿ ಪರಿಷ್ಕಾರ. ಕಳಿಸ್ತಿದ್ದಾರೆ. ಹೌದು, ಅದೊಂದು ಪರಿಷ್ಕಾರ. ತೂಕ ಕಡಿಮೆ ಮಾಡ್ಕೊಂಡ್ರೆ ಎಲ್ಲ ಸಾಲ್ವ್ ಆಗುತ್ತೆ. ತೂಕ ಕಡಿಮೆ ಮಾಡಕ್ಕೆ ಆದಷ್ಟು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಯ್ತಾ? ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ನಾವು ತಗೊಳ್ಳೋಂಥ ಆಹಾರದಲ್ಲಿ ಅಷ್ಟೇ ಜಾಸ್ತಿ ಫ್ಯಾಟ್ಸ್ ಇರಬೇಕು, ಪ್ರೋಟೀನ್ ಇರಬೇಕು, ಕಡಿಮೆ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಆಯ್ತಾ? ಸೊ ನಾವು ತಿನ್ನೋದೇ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಿನ್ನಿ. ಫ್ಯಾಟ್ಸು ಮತ್ತೆ ನಮ್ಮ ಇಂಡಿಯಾದಲ್ಲಿ ಅದೇ ಪ್ರಾಬ್ಲಮ್. ಈಗ ತುಂಬಾ ಜನ ಏನಂದ್ರೆ ಪ್ರೋಟೀನ್ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲ್ಲ. ಪ್ರೋಟೀನ್ ಬಗ್ಗೆ ಯೋಚನೆ ಇಲ್ಲ, ಫ್ಯಾಟ್ಸ್ ಬಗ್ಗೆ ಯೋಚನೆ ಇಲ್ಲ. ಇರೋ ಯೋಚನೆ ಎಲ್ಲ ಕಾರ್ಬೋಹೈಡ್ರೇಟ್ಸ್. ಏನ್ ತಿಂತಾ ಇದ್ರು ಅದು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಕರೆಕ್ಟ್. ಅದು ಪ್ರಾಬ್ಲಮ್ ಆಗ್ತಾ ಇರೋದು. ಅದೇ ಡೆಫಿಷಿಯನ್ಸಿಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಅದೇ ಅನೇಕ ವ್ಯಾಧಿಗಳಿಗೂ ಕಾರಣವಾಗ್ತಾ ಇದೆ. ಈಗ ಡಯಾಬಿಟಿಸ್ ಹೆಚ್ಚಾಗಿದೆ. ಡಯಾಬಿಟಿಸು, BP ಇವೆಲ್ಲ ಹೆಚ್ಚಾಗಿರೋ ಕಾರಣ ಡಯಾಬಿಟಿಸ್ ಇದೆ. ಇದೇ ಕಾರಣ. ಅದಕ್ಕೆ ಫಸ್ಟ್ ನಾವು ಅಳವಡಿಸ್ಕೋಬೇಕಾಗಿರೋದು ಜಾಸ್ತಿ ಪ್ರೋಟೀನ್ಸ್, ಬೆಳೆಕಾಳುಗಳು, ಗ್ರೌಂಡ್ ನಟ್ಸು, ಇಂಥವೆಲ್ಲ ಇವೆಲ್ಲ ತಗೊಂತಾ ಇದ್ರೆ ಒಳ್ಳೆ ಪ್ರೋಟೀನ್ ಸಿಗತ್ತೆ ದೇಹಕ್ಕೆ. ಮತ್ತೆ ಫ್ಯಾಟ್ಸ್ ಒಳ್ಳೆ ಫ್ಯಾಟ್ಸ್ ಹೋಗ್ತಾ ಇರಬೇಕು. ಈ A2 ಘೀ ಅಂತ, ತುಪ್ಪ ಇವೆಲ್ಲ ಇದೆಯಲ್ಲ, ಕೋಕೋನಟ್ ಆಯಿಲು, ಇಂಥವೆಲ್ಲ ತಗೊಂತಾ ಇದ್ರೆ, ಆಮೇಲೆ ಚಿಯಾ ಸೀಡ್ಸು, ಫ್ಲಾಕ್ಸ್ ಸೀಡ್ಸು ಇವೆಲ್ಲನೂ ಸ್ವಲ್ಪ ಫ್ಯಾಟ್ಸ್ ಅನ್ನು ಕೊಡ್ತಾ ಇರ್ತದೆ ನಮ್ಮ ದೇಹಕ್ಕೆ. ಯಾಕಂದ್ರೆ ನಾವು ವೆಜಿಟೇರಿಯನ್ಸ್ ಅಲ್ವಾ? ಸೊ ಆ ರೀತಿನೇ ನಾವು ಹೆಚ್ಚು ಮಾಡ್ಕೋಬೇಕು. ಹಾಗೆ ಮಾಡ್ಕೊಳ್ಳಿ. ಸೊ ಮತ್ತೆ ನೆಕ್ಸ್ಟ್ ಪ್ರೋಟೀನ್ ಅನ್ನೋದು ಬಹು ಮುಖ್ಯ. ಜಾಸ್ತಿ ಪ್ರೋಟೀನ್ ತಗೋಬೇಕಾಗತ್ತೆ. ಪ್ರತಿ ದಿವಸ ಪ್ರೋಟೀನ್ ತಗೊಂತಾನೆ ಇರಬೇಕು. ಓಕೆ, ಅದು ಬದಲಾಗಿ ನಾವು ಪ್ರೋಟೀನ್ ಬದಲಾಗಿ ಹೆಚ್ಚು ಕಾರ್ಬೋಹೈಡ್ರೇಟ್ಸೇ, ರೈಸು, ಚಪಾತಿ, ಬ್ರೆಡ್ಡು, ಇದು ಅದು ಎಲ್ಲ ತಗೊಂತಾ ಇರ್ತಾರೆ. ಇದೇ ಪ್ರಾಬ್ಲಮ್ ಆಗೋದು. ಮೇನ್ ಪ್ರಾಬ್ಲಮ್ ಅದೇ. ಓಕೆ, ಹೌದು ಥ್ಯಾಂಕ್ ಯು. ಎಸ್. ಪಾರ್ವತಿ ಅವರು ಹೇಳಿ. ಪಾರ್ವತಿ ಮೇಡಮ್, ವೆಲ್ಕಮ್ ಮೇಡಮ್. ಅನ್ಮ್ಯೂಟ್ ಆಗಿದೆ, ಮ್ಯೂಟ್ ಆಯ್ತು. ಮತ್ತೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನೆಟ್ವರ್ಕ್ ಏನೋ ಇಶ್ಯೂ ಇದೆ ಗುರುಜಿ ಅವ್ರದ್ದು. ಸೊ ಬೆಳಗ್ಗೆ ಬರುವಂತ ಮೂತ್ರವನ್ನು ಯಾರು ತಪ್ಪಿಸಬಾರ್ದು. ಬೆಳಗ್ಗೆ ಬರುವಂತ ಮೂತ್ರ
ಅದು ಒಂಥರ ಟಾನಿಕ್, ಅಂದ್ರೆ ನಮಗೆ ಮೆಡಿಸನ್ ಪ್ಲಸ್ ನ್ಯೂಟ್ರಿಷನ್ ಅಂತ ಎಷ್ಟೋ ಸಲ ಹೇಳಿದೆ ನಾನು. ಅದೇನಾಗತ್ತಂದ್ರೆ ಅದರಲ್ಲಿರುವಂಥ DHEA ಅಂತ ಒಂದು ಕಾಂಪೊನೆಂಟು ಮತ್ತೆ ಯೂರಿಕ್ ಆಸಿಡ್, ಈ ಎರಡು ಏನ್ ಮಾಡ್ತಾವಂದ್ರೆ ನಿಮ್ಮ ಸ್ಲೋಯಿಂಗ್ ಅಂದ್ರೆ ನಿಮ್ಮ ಏಜ್ ಹೆಚ್ಚಾಗೋದು ಬಿಡೋದಿಲ್ಲ ಅಂತಂತ ಯವನತ್ವ ಅಂತ ಹೇಳ್ತೀವಲ್ಲ, ಇಟ್ ವಿಲ್ ಸ್ಲೋ ಡೌನ್ ದ ಏಜಿಂಗ್ ಪ್ರೋಸೆಸ್. ಆಯ್ತಾ? ನಿಮ್ಮ ವಯಸ್ಸು ಹೆಚ್ಚಾಗುವಂತ ಆ ಲಕ್ಷಣಗಳು ಕಡಿಮೆ ಮಾಡ್ತದೆ. ಈ ಮುದಕ ಲಕ್ಷಣಗಳೇನಿದೆಯೋ, ವಯಸ್ಸಾಗಿರುವಂತ ಲಕ್ಷಣಗಳಿದೆಯಲ್ಲ, ಅವೆಲ್ಲ ಕಡಿಮೆ ಮಾಡ್ತಾ ಬರ್ತದೆ. ಈ ಎರಡು ಅಂಶಗಳು DHEA ಮತ್ತೆ ಯೂರಿಕ್ ಆಸಿಡ್ ಯಾವುದರಲ್ಲಿ, ಮೂತ್ರದಲ್ಲಿ ನಾವು ಕಂಡಿರುವಂತ ಈ ಎರಡು ಅಂಶಗಳಿಂದ ಯಾವಾಗ್ಲೂ ಅದಕ್ಕೆ ಇದೊಂದು ಅದ್ಭುತವಾದ ಟಾನಿಕ್ ತರ ನಾವು ಹೇಳ್ಬೋದು. ಆಯ್ತಾ? ಸೊ ಇದು ಟಾನಿಕ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಜಯಶ್ರೀ ಪೂಜಾರಿ ಮಾತಾಡಿ. ನಮಸ್ತೆ ಗುರುಜಿ. ಹ್ಮ್. ನಮಸ್ತೆ ಮಾಸ್ಟರ್ಸ್. ನಾನು ಲಾಸ್ಟ್ ವೀಕ್ ಅಲ್ಲಿ ಹಲ್ಲು ನೋವು ಇತ್ತು, ಚೆನ್ನಾಗಿ ಗಾಗ್ಲಿಂಗ್ ಮಾಡಿದೆ, ಕಣ್ಣಾಗಿ ಹಲ್ಲು ನೋವು ಅಂದ್ರೆ ಕಣ್ಣಿನ ತನಕ ಇಲ್ಲಿ ತನಕ ಬಂದಿತ್ತು. ಅದು ಕಮ್ಮಿ ಆಗಿದೆ, 2 ಸಲ ಆಗಿದೆ, ಕಮ್ಮಿ ಆಗಿದೆ. ಈಗಷ್ಟು ನಾನು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದೇನೆ. ಮತ್ತೆ ಮೂಗಿಗೆ ಹಾಕಿದೆ, ನಂಗೆ ಶೀತ ಆಗಿ ಯಾವಾಗ್ಲೂ ಆಗುದಿಲ್ಲ, ಬಟ್ ಮೂಗಿಗೆ ಹಾಕಿದ್ಮೇಲೆ ಒಂದು 10 ದಿವಸ ಎಲ್ಲೋ ತುಂಬಾ ಗಟ್ಟಿ ಏನೋ ಸ್ಟೋರ್ ಆಗಿದೆ, ಎಲ್ಲ ಕ್ಲಿಯರ್ ಆಗಿದೆ. ಈಗ ಹಾಕಿದಾಗ ಬರ್ಲಿಲ್ಲ, ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಯ್ತು. ಥ್ಯಾಂಕ್ ಯು ಗುರುಜಿ. ಎಸ್, ಓಕೆ, ಥ್ಯಾಂಕ್ ಯು. ವೆರಿ ಗುಡ್. ಮತ್ತೆ ಇನ್ನೂ ಕೇಳಕ್ಕೆ ಸರ್, ನಾವು ಫ್ರೆಶ್ ಯೂರಿನ್ ಅಂದ್ರೆ ಅದನ್ನು ಎಷ್ಟು ಹೊತ್ತು ಇಟ್ಟು ಕುಡಿಬಹುದು? ಯಾವ್ದಮ್ಮ? ಯೂರಿನ್ ನಾವು ಅಂದ್ರೆ ಆಗ್ಲೇ ಕುಡಿಬೇಕಾ, ಅಥವಾ ಸ್ವಲ್ಪ 1 ಗಂಟೆ ನಂತರನೂ ಇಲ್ಲ, ಒಂದು 40 ನಿಮಿಷ ಒಳಗಡೆ ಕುಡಿಬೇಕು. ಓಕೆ, 40 ಮಿನಿಟ್ಸ್. ಫ್ರೆಶ್ ಯೂರಿನ್ ಬೆಳಗ್ಗೆ ಒಂದು 30-40 ಮಿನಿಟ್ಸ್ ಒಳಗಡೆ ಮುಗಿಬೇಕು. ಓಕೆ, ಥ್ಯಾಂಕ್ ಯು. ಜಾಸ್ತಿ ಟೈಮ್ ಕೊಡಬಾರ್ದು. ಸರಿ ಸರ್, ಸರಿ, ಓಕೆ, ಥ್ಯಾಂಕ್ ಯು. ಪಾರ್ವತಿ ಅವ್ರು ಹೇಳಿ, ಮಾತಾಡಿ. ಅನ್ಮ್ಯೂಟ್ ಆಗಿದೆ, ಮಾತಾಡಿ ಮೇಡಮ್. ನೀವು ವಿಡಿಯೋ ಆಫ್ ಮಾಡ್ಕೊಳ್ಳಿ ಮೇಡಮ್, ವಿಡಿಯೋ ಆಫ್ ಮಾಡ್ಕೊಳ್ಳಿ. ಈಗ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೈಟ್, ನೆಟ್ವರ್ಕ್ ಇಶ್ಯೂ ಇದೆ ಗುರುಜಿ. ಆಯ್ತು. ಇನ್ನು 2 ನಿಮಿಷ ಇದೆ, ಯಾರಿಗೂ ಅವಕಾಶ ಇದೆ ಅವ್ರು ಮಾತಾಡಿ. ಅಭ್ಯಾಸ ಮಾಡ್ತಾ ಇದ್ರೆ ಮಾತಾಡಿ ಬೆಸ್ಟ್. ಲಕ್ಷ್ಮೀ ಬಾಯ್, ಮಾತಾಡಿ. ನಮಸ್ತೆ ಗುರುಜಿ. ಹ್ಮ್ ಗುರುಜಿ, ಶಿವಂಬುನ ಮುಟ್ಟಿನ ದಿನಗಳಲ್ಲಿ ತಗೋಬಹುದಾ? ಮುಟ್ಟಿನ ದಿನಗಳು ಬೇಕಾಗಿಲ್ಲ, ಯಾಕಂದ್ರೆ ಅಲ್ಲಿ ಸ್ವಲ್ಪ ತಗೋಬಹುದು. ಆಕ್ಚುಲಿ ನೋಡಿ, ಆಟೋ ಯೂರಿನ್ ಥೆರಪಿ, ಐ ಮೀನ್ ದ ವಾಟರ್ ಆಫ್ ಲೈಫ್ ಅಂತ ಬುಕ್ಕಲ್ಲಿ ಜಾನ್ ಆರ್ಮ್ಸ್ಟ್ರಾಂಗ್ ಅವರು ಬರೀತಾರೆ, ಎಲ್ಲಾ ತಗೋಬಹುದು ಅಂತ ಹೇಳ್ತಾರೆ. ನೋಡಿದ್ರಾ? ಅದು ಆದ್ರೆ ಕಷ್ಟ ಆಗತ್ತೆ ಎಲ್ಲರಿಗೂ, ಅದು ಅಷ್ಟು ಸುಲಭ ಅಲ್ಲ. ಆಯ್ತಾ? ಮತ್ತೆ ಬ್ರಹ್ಮಮುಹೂರ್ತ ಸಂಕಲ್ಪ ಮಾಡುವಾಗ ತಗೊಳ್ಳಿ, ಆ ಟೈಮಲ್ಲಿ ತಗೋಬಹುದು. ಅಂದ್ರೆ ಮುಟ್ಟ ಆದ್ರೆ ಅವಾಗ ಬೇಡ ಅಲ್ವಾ? ಇಲ್ಲ, ಮುಟ್ಟು ಆದ್ರೆ ಇರೋ ವಿಷಯ ಏನಂತ ಅಂದ್ರೆ, ಅಲ್ಲಿ ರಕ್ತ ಅಂತ ಬರ್ತಾ ಇರುವಾಗ ತಗೊಳಕ್ ಆಗಲ್ಲ, ಕಷ್ಟ ಆಗತ್ತೆ ಅಷ್ಟೇ. ಅದಲ್ಲಿ ಏನ್ ಮಿಸ್ಟೇಕ್ ಅಂತಲ್ಲ, ತಗೊಳಕ್ ಆಗಲ್ಲ, ಅದು ಕಷ್ಟ. ಸೊ ಅದು ಬಿಟ್ರೆ, ಸೊ ಮಿಕ್ಕಿದ ಸಮಯ ಎಲ್ಲ ತಗೊಳ್ಳಿ. ಓಕೆ, ಓಕೆ ಗುರುಜಿ, ಧನ್ಯವಾದ. ಗುರುದೇವಿ ಅವರು ಮಾತಾಡಿ. ದೇವಿ ಹಿರೇಮಠ. ಸರ್ ನಮಸ್ತೆ, ಶುಭೋದಯ ಮಾಸ್ಟರ್, ಎಲ್ಲರಿಗೂ ನಮಸ್ತೆ. ಹ್ಮ್ ಸರ್, ಶಿವಂಬು ತಗೊಂಡಾದ್ಮೇಲೆ ಟೀ ಕುಡಿಬಹುದಾ? ಟೀ, ಕಾಫಿ? ಶಿವಂಬು ತಗೊಂಡಿದಾದ್ಮೇಲೆ ಟೀ ಅಭ್ಯಾಸ ಬಿಡೋದು ಬೆಸ್ಟ್. ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಟೀ ಅಭ್ಯಾಸ ಬಿಟ್ಬಿಡಿ. ಮತ್ತೆ ಸಡನ್ ಆಗಿ ನೀರು ಸರ್, ಒಂದಿಷ್ಟು ನೀರು ಬಾಯಿ ಹಾಕೊಂಡು ಕುಡಿಬಹುದಲ್ಲ? ಅಂದ್ರೆ ಶಿವಂಬು ಕುಡಿದ ತಕ್ಷಣವೇ ಕುಡಿಬಾರ್ದು ಆದಷ್ಟು, ಬಟ್ ಅಭ್ಯಾಸ ಇಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಕುಡಿಬಹುದು. ಅಭ್ಯಾಸ ಇಲ್ಲ ಅಂದ್ರೆ ಸ್ವಲ್ಪ ಕುಡಿಬಹುದು, ಬಟ್ ಲೇಟರ್ ಆನ್ ಶಿವಂಬು ತಗೊಂಡಿದ್ಮೇಲೆ ಒಂದು 40 ನಿಮಿಷ 30 ನಿಮಿಷ ಏನು ಕುಡಿಬಾರ್ದು. ಸ್ವಲ್ಪ ವಾಕರಿಕೆ ಬಂದಂಗ ಆಗತ್ತಿರ್ತದಲ್ಲ ಸರ್, ಅದಕ್ಕೆ ನಾನು ಒಂದಷ್ಟು ನೀರು ಬಾಯಿಗೆ ಹಾಕೊಂಡು ಒಂದು ಗುಟುಗ ಅಷ್ಟೇ ಕುಡಿತಿದ್ದೆ. ಆಯ್ತು, ನೋ ಪ್ರಾಬ್ಲಮ್. ಶಾರದಾ ಪಟೇಲ್ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ.
ಸರ್, ನಾನು ಶಿವಂಬು ಪ್ರಾಕ್ಟೀಸ್ ಶುರು ಮಾಡಿ ತುಂಬಾ ದಿವಸ ಆಯ್ತು ಸರ್. ಒಂದ್ 3-4 ತಿಂಗಳು, ಹೆಚ್ಚು ಕಡಿಮೆ ಒಂದ್ 6 ತಿಂಗಳೇ ಆಯ್ತು ನಾನು ಡೈಲಿ ತಗಂತೀನಿ. ಆದ್ರೆ ನನಗೆ ಮೊದ್ಲಿಗೆ ಶೀತ ಅಂತ ಏನು ಯಾವಾಗೋ 6 ತಿಂಗಳಿಗೆ ಒಂದ್ಸಲ ಶೀತ ಆಗೋದು. 1-2 ದಿನ ಇದ್ಬಿಟ್ಟು ನಾನು ಏನು ತಗಂತಿರ್ಲಿಲ್ಲ ಸರ್. ಸ್ವಲ್ಪ ಕಷಾಯ ಮಾಡ್ಕೊಂಡ್ ಕುಡಿಯೋದು, ಮನೆ ಮದ್ದು ಈ ತರದ್ದೇನೋ ಮಾಡ್ಕೊಂತಿದ್ದೆ. 1-2 ದಿನ ಇದ್ದು ಕಡಿಮೆ ಆಗ್ಬಿಡೋದು. ಈ ಸಲ ಮೊನ್ನೆ ಒಂದ್ 15 ಡೇಸ್ ಹಿಂದೆ ಶೀತ. ಆದ್ರೆ ನನಗ್ ಶೀತನೋ ಹೀಟ್ ಆಗಿದೆಯೋ ಕೋಲ್ಡ್ ಆಗಿದೆಯೋ ಏನು ಗೊತ್ತಾಗ್ಲಿಲ್ಲ ಸರ್. ಏನು ಮಾಡ್ಲಿಲ್ಲ. ಶಿವಂಬು ಇದ್ರಲ್ಲೇ ಮೂಗಿಗೆ ಹಾಕೊಳ್ಳೋದು, ಕುಡಿಯೋದು ಇದನ್ನೇ ಮಾಡ್ದೆ. ಸಿಕ್ಕಾಪಟ್ಟೆ ಮ್ಯೂಕಸ್ ಸರ್. ಕಫ ಹೆಂಗ್ ಅಂದ್ರೆ ಕೆಮ್ಮಾಗ್ಲಿಲ್ಲ, ಮೂಗಲ್ಲೇ ಬರ್ತಿತ್ತು. ನನ್ಗೆ ಒಂಥರ ಎಲ್ಲಿಂದ ಬರ್ತಾ ಇದೆ, ಫುಲ್ ದೇಹದೊಳಗೆ ಎಲ್ಲೆಲ್ಲಿತ್ತೋ ಎಲ್ಲಾನು ಕಿತ್ಕೊಂಡ್ ಬಂದ್ಬಿಡ್ತು ಸರ್ ಅದು. ಆಮೇಲೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಯಾಕೆ ಹಿಂಗ್ ಆಗ್ತಾ ಐತಿ, ಜಾಸ್ತಿನೇ ಆಗ್ತಾ ಇತ್ತಲ್ಲ ಅಂತ ಹೇಳಿ. ಆಮೇಲೆ ಇಲ್ಲ, ಅದು ಹೊರಗೆ ಹೋಗಕ್ಕೆ ಬರ್ತಿದೆ ಅಂತ ಸ್ವಲ್ಪ ತಾಳ್ಮೆಯಿಂದ ಕಾದೆ ಸರ್. ಒಂದ್ 10 ದಿನ ಇತ್ತು ಕೋಲ್ಡ್. ಫುಲ್ ಕ್ಲಿಯರ್ ಆಗೋವರೆಗೂ, ಫುಲ್ ಹೋದ್ಮೇಲೆ ಫುಲ್ ಕ್ಲಿಯರ್ ಅನ್ನಿಸ್ತು ನನ್ಗೆ. ಖುಷಿ ಆಯ್ತು, ಒಂಥರ ಏನೋ ಮಿರಾಕಲ್ ಅನ್ನಿಸ್ತು ಸರ್ ನನ್ಗೆ ಅದು. ಕರೆಕ್ಟ್. ಸೊ ಇದು ಬಹಳ ಇಂಪಾರ್ಟೆಂಟ್, ಇದು ನೀವು ಹೇಳಿದ್ದು. ಸೊ ಇದೆಲ್ಲರೂ ಅನುಭವ ಆಗ್ತಾ ಇರ್ತದೆ. ಸೊ ಇದು ತಗೊಂಡಿದ ಮೇಲೆ ಹೆಚ್ಚಾಗಿದೆ, ಕೋಲ್ಡ್ ಹೆಚ್ಚಾಗಿದೆ ಒಂಥರ ಅಂತ ಅನಿಸ್ತದೆ. ಆದ್ರೆ ಅದರಿಂದನೇ ಎಲ್ಲ ಆಚೆ ಕಡೆ ಕಲ್ಸ್ಕೊಡ್ತದೆ, ಅದು ಬೇಗ ಕ್ಲೀನ್ ಮಾಡ್ಬಿಡ್ತದೆ, ಕಂಪ್ಲೀಟ್ ಕ್ಲೀನ್ ಮಾಡುತ್ತೆ. ಆಯ್ತಾ? ಸೊ ಅವಾಗ ಒಳಗಡೆ ನಾವು ಎಲ್ಲೆಲ್ಲಿ ಈ ನರ್ವ್ಸ್ ಅಲ್ಲಿ ಒಂಥರ ಫೈಲಪ್ ಆಗಿರ್ತದೆ ಎಲ್ಲ ಕಡೆ ಅಲ್ವಾ. ಈ ಮ್ಯೂಕಸ್ ಕಫ ಅನ್ನೋದು ಒಳಗಡೆನೆ ಎಲ್ಲ ನರ್ವ್ಸ್ ಒಳಗಡೆ, ಆಯ್ತಾ, ಅಲ್ಲೆಲ್ಲ ಇರುವಾಗ, ನಾಡು ಒಳಗಡೆ ಅಲ್ಲಿರುವಾಗ ನಮಗೆ ಸರಿಯಾದ ಉಸಿರಾಟ ಆಗಲ್ಲ. ಸರಿಯಾದ ರೀತಿಯಲ್ಲಿ ಆಕ್ಸಿಜನು ನಿಮ್ಮ ಕಣಗಳಿಗೆ, ಸೆಲ್ಸ್ಗೆ ಹೋಗಲ್ಲ. ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರವೇ ಇದು ಮಾಡಿದರೆ ಕ್ಲೀನ್ ಮಾಡುತ್ತೆ. ಆಮೇಲೆ ನಿಮಗೆ ಉಸಿರಾಟ ತುಂಬ ಚೆನ್ನಾಗ್ತದೆ. ಆಕ್ಸಿಜನು ಸಹ ಡೀಪ್ ಆಕ್ಸಿಜನ್ ಅಂದರೆ ಒಂಥರ ಎಲ್ಲ ಸೆಲ್ಸ್ಗೂ ಆಕ್ಸಿಜನು ಸರಬರಾಗತ್ತೆ. ಅದರಿಂದ ಆರೋಗ್ಯ ಸುಧಾರಾಗತ್ತೆ. ಅದು ಬೆಸ್ಟು. ಆ ಥರ ಕ್ಲೀನ್ ಮಾಡ್ಕೊಂಡದು ಉತ್ತಮ. ಖಂಡಿತ ಸರ್. ತುಂಬಾ ಈ ಸಲ ಮಾತ್ರ ಬಹಳ ಎಕ್ಸ್ಪೆರಿಮೆಂಟ್ ಆಯ್ತು ನನಗೆ. ಒಂಥರ ನನ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು ಸರ್ ಅದು. ಸುಮ್ನೆ ಹೇಳಿದ್ರು ಗೊತ್ತಾಗಲ್ಲ, ಅದು ಅವ್ರವ್ರಿಗೆ ಇದಾದ್ರೆ ಮಾತ್ರ ಗೊತ್ತಾಗೋದು ಅಂತ. ಅದು ಈ ಸಲ ಅಷ್ಟು ನನ್ಗೆ ಇದಾಯ್ತು ಸರ್. ಥ್ಯಾಂಕ್ ಕರೆಕ್ಟ್. ಎಸ್. ಓಕೆ. ಸೊ ಧ್ಯಾನ. ಇನ್ನೊಂದು ಶಿವಂಬು ಮಸಾಜ್ ಅನ್ನೋದು ಎಷ್ಟು ಮಾಡಿಕೊಂಡ್ರೆ ಅಷ್ಟು ಉತ್ತಮ. ಅದು ಒಂದೇನಂದ್ರೆ ನಮಗೆ ಆಲ್ಮೋಸ್ಟ್ ದೀರ್ಘಕಾಲ ಜೀವನಕ್ಕೆ ಲಾಂಗೆವಿಟಿ ಅಂತಾರೆ. ಅಂದರೆ ಬೆಳಗ್ಗೆ ಸಾಯಂಕಾಲ ಖಂಡಿತ 2-3 ಸರಿ ದಿನಕ್ಕೆ ನೀಟಾಗಿ ಓಲ್ಡ್ ಶಿವಂಬನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಒಂದು 20 ಮಿನಿಟ್ಸು, ಅರ್ಧ ಗಂಟೆ ಬಿಟ್ಬಿಟ್ಟು ಸ್ನಾನ ಮಾಡಬೇಕು. ಆ ಮಸಾಜ್ ಮಾಡೋದು ಅಷ್ಟೇ ತುಂಬ ನಿಷ್ಠದಿಂದ. ಸೊ ಚೆನ್ನಾಗಿ ಫುಲ್ಲು ಡ್ರೈ ಆಗೋವರೆಗೂ ಹಚ್ಚಿದ ಮೇಲೆ, ಓಲ್ಡ್ ಮೂತ್ರವನ್ನು ಹಚ್ಚಿದ ಮೇಲೆ ಅದು ನೀಟಾಗಿ ಡ್ರೈ ಆಗೋವರೆಗೂ ಮಸಾಜ್ ಮಾಡ್ತಾನೆ ಇರಬೇಕು. ಆ ರೀತಿ ದಿನ ಒಂದು 2-3 ಸರಿ ಮಾಡಿಕೊಂಡ್ರೆ ಓಲ್ಡ್ ಮೂತ್ರದಿಂದ ನಿಮಗೆ ಲಾಂಗೆವಿಟಿ ಅಂತಂದರೆ ಚರ್ಮ ತುಂಬ ಒಂಥರ ಕಾಂತಿವಂತವಾಗುತ್ತೆ. ಚರ್ಮದಿಂದನೂ ಒಳಗಡೆ ಬ್ಲಡ್ ಒಳಗಡೆ ನಮಗೆ ಬೇಕಾಗಿರೋಂಥ ಅಂಶಗಳೆಲ್ಲ ಯೂರಿನಿಂದ ಒಳಗಡೆ ಹೋಗುತ್ತೆ. ಆ ರೀತಿಯಲ್ಲಿನೂ ಸಹ ಸೊ ಒಳಗಡೆ ಅಂತ ಬ್ಲಡ್ಡು ಟಾಕ್ಸಿನ್ಸ್ ಎಲ್ಲ ಆಚೆ ಕಡೆ ಹೋಗ್ಬಿಡ್ತವೆ. ಟಾಕ್ಸಿನ್ಸ್ ಎಲ್ಲ ಆಚೆ ಕಡೆ ಕಲಿಸ್ತದೆ ಅದು. ಆವಾಗ ಸೊ ರಕ್ತ ಶುದ್ಧಿ ಆಗತ್ತೆ ನೋಡಿ. ನಮಸ್ತೆ ಗುರುಜಿ. ಹೇಳಿ. ಗುರುಜಿ, ನಾನು ಉಮಾ. ಏನಪ್ಪಾ ಗುರುಜಿ, ನಾನು ಈ 3 ಮಂತ್ಸ್ ತಗೊಂತಾ ಇದೆ ಗುರುಜಿ. ಹ್ಮ್ ನನ್ಗೆ ಈ 1 ಇಯರ್ ಇಂದ ನನ್ನ ಪೀರಿಯಡ್ಸ್ 24, 23ಗೆ ಆಗೋಗ್ತಾ ಇದೆ ಗುರುಜಿ. ಈ 2 ಮಂತ್ಸ್ ಇಂದ ಕರೆಕ್ಟ್ 29 ಡೇಸ್ ಆಗ್ತಾ ಇದೀನಿ ಗುರುಜಿ. ಯಾಕೆಂದ್ರೆ ನಾನು ಶಿವಂಬು ತಗೊಂತಾ ಇದ್ದೀನಿ. ಅಂದ್ರೆ ನನ್ಗೆ ಅನ್ನಿಸ್ತಾ ಇದೆ ಗುರುಜಿ, ನಾನು ಇವಾಗ ಶಿವಂಬು ತಗೊಳೋದ್ರಿಂದ ನನ್ ಕರೆಕ್ಟ್ ನನ್ನ ಪೀರಿಯಡ್ಸ್ ಕರೆಕ್ಟ್ ಆಗಿ ಬಂದಿದೆ ಅಂತ ಅನ್ಕೊಂಡಿದೀನಿ ಗುರುಜಿ ನಾನು. ಎಸ್. ಯಾಕೆಂದ್ರೆ ನಾನು 1 ಇಯರ್ ಇಂದ ಅಬ್ಸರ್ವ್ ಮಾಡ್ತಾ ಇದ್ದೆ. ನಾನು 24 ಒಳಗಡೆ 25ಗೆ ಆಗೋಗ್ತಾ ಇದೆ. ಬಟ್ ನಾನು ಶಿವಂಬು ಸ್ಟಾರ್ಟ್ ಮಾಡಿದ್ರೆ 1 ತಿಂಗಳು ಏರ್ಫೇರ್ ಆಗ್ತು. 2 ಮಂತ್ಸ್ ಇಂದ ಕರೆಕ್ಟ್ ಆಗಿ 29ಗೆ ಆಗ್ತಾ ಇದೆ ಗುರುಜಿ. ಓಕೆ, ವೆರಿ ಅದು ಗುಡ್. ಶಿವಂಬುವಿಂದ ಅಂತ ಅನ್ಕೊಂಡಿದೀನಿ ಗುರುಜಿ ನಾನು. ಎಸ್. ಮತ್ತೆ ಗುರುಜಿ, ಅವರು ಇವಾಗ ನಾವು ಪೀರಿಯಡ್ಸ್ ಆದಾಗ ಯೂರಿನ್ ತಗೊಂಬಾರ್ದು ಅಂತ ಆತರ ಏನು ಆಗಲ್ವಲ್ಲ ಗುರುಜಿ? ಅದು ಮಾಮೂಲಿ ಯೂರಿನ್ ಇದ್ದಂಗೆ ಇರುತ್ತೆ. ಬಟ್ ಬ್ಲಡ್ ಎಲ್ಲ ಆತರ ಏನು ನನ್ಗೆ ಅನ್ಸಲ್ಲ ಗುರುಜಿ. ವೆರಿ ಗುಡ್. ಮಾಡ್ಬೋದು, ತೊಂದರೆ ಇಲ್ಲ. ಹ್ಮ್ ಹ್ಮ್. ಓಕೆ, ರೈಟ್. ಥ್ಯಾಂಕ್ ಯು ಮೇಡಮ್. ಮಂಜುಳಾ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ನಮಸ್ಕಾರ ಗುರುಜಿ. ನಾನು ನವೆಂಬರ್ 1 ಅಂದ್ರೆ 5 ಮಂತ್ಸ್ ಆಗಿ ಇದು 6th ಮಂತ್
ನಾನು ಯೂಸ್ ಮಾಡ್ತಾ ಇದ್ದೀನಿ ಗುರುಜಿ. ನಾನು ಯೂಸ್ ಮಾಡೋದ್ರಿಂದ ಸ್ಕಿನ್ ಎಲ್ಲ ಚೆನ್ನಾಗ್ ಆಗ್ತಿದೆ, ಆಮೇಲೆ ರೆಸಿಸ್ಟೆನ್ಸ್ ಪವರ್ ಚೆನ್ನಾಗ್ ಆಗ್ತಿದೆ. ಆಮೇಲೆ ನಾನು ತುಂಬಾ ವೀಕ್ ಅನ್ನೋ, ನನಗೆ ನರದ್ ನ್ಯೂರೋ ಸಮಸ್ಯೆ ಇದೆಯೇನೋ ಅಂತ ನನ್ಗೆ ಅನ್ಸೋದು. ಹಂಗಾಗಿ ಈಗ ಆ ಥರದ್ದೇನು ಅನ್ನಿಸ್ತಿಲ್ಲ ಗುರುಜಿ. ನನ್ಗೂ ಇದು ಚೆನ್ನಾಗ್ ಆಗ್ತಿದೆ. ಆಮೇಲೆ ಡೈಲಿ ಐ ವಾಶ್ ಮಾಡ್ಕೊಂತೀನಿ. ಹಂಗಾಗಿ ಕಣ್ಣಿನ ಸಮಸ್ಯೆನೂ ಕಮ್ಮಿ. ಮುಂದೊಂದ್ ದಿವಸ ನನಗೂ ಚೆನ್ನಾಗಿ ನನ್ನ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅಂತ ಕಾನ್ಫಿಡೆನ್ಸ್ ಅಲ್ಲಿ ನಾನು ಬಳಸ್ತಾ ಇದ್ದೀನಿ ಗುರುಜಿ. ರೈಟ್ ರೈಟ್. ಸೊ ಯಾರಿಗಾದ್ರೂ ಬ್ಯಾಕ್ ಪೇನ್ ಇದ್ರೆ ಜಾಸ್ತಿ ಬ್ಯಾಕ್ ಪೇನ್ ಎಲ್ಲಿ ಬ್ಯಾಕ್ ಪೇನ್ ಅಂದ್ರೆ ಹಿಂದಿನ ಭಾಗ ಸ್ಪೈನಲ್ ಕಾರ್ಡ್ ಅಲ್ಲಿ ಎಲ್ಲಿ ಪೇನ್ ಇರ್ತದೋ ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಯೂರಿನ್ ಮಸಾಜ್ ಮಾಡಿದ್ರೆ ಅದು ಹೋಗುತ್ತೆ. ಆಯ್ತಾ? ಅದು ನೀವು ತಗೋಬೇಕು, ಅನುಭವ ತಗೊಂಡ್ರೆ ಗೊತ್ತಾಗತ್ತೆ. ಸೊ ಅದಕ್ಕೇನು ಬೇರೆ ಮದ್ದು ಅದು ತಗೊಳೋದು ಬೇಡ. ಚೆನ್ನಾಗಿ ಅಲೆಯ ಮೂತ್ರ ತಗೊಂಡು ಬೆಳಗ್ಗೆ ಮಧ್ಯಾಹ್ನ ಬೆಳಗ್ಗೆ ಸಾಯಂಕಾಲ ಅಟ್ಲೀಸ್ಟ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಅದು ಡ್ರೈ ಆಗೋವರೆಗೂ ಬ್ಯಾಕ್ ಆಟೋಮೆಟಿಕ್ ಆಗಿ ಅದು ಸಾಲ್ವ್ ಆಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ರೈಟ್, ನೆಕ್ಸ್ಟ್ ರುಕ್ಮಿಣಿ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಜಿ. ಗುರುಜಿ, ನಾನು ತಗೋತಾ ಇದ್ದೀನಿ ಶಿವಂಭು ಚಿಕಿತ್ಸಾಲಯ 4 ತಿಂಗಳಿಂದ ತಗೋತಾ ಇದ್ದೀನಿ. ಮತ್ತೆ ನನಗೆ ನೆಕ್ ಪೇನು ಮತ್ತೆ ಬ್ಯಾಕ್ ಪೇನು ತುಂಬಾ ಇದೆ. 2 ಕಾಲು ಸೆಳೆತ ತುಂಬಾ ಇದೆ. ಅದಕ್ಕೆ ಇದು ಶಿವಂಭು ಮಾಡ್ಕೋಬಹುದು. ಒಂದು ಹಳೆ ಮೂತ್ರ ಮಾಡಿ ಮಾಡ್ಕೋಬೇಕಾ ಗುರುಜಿ? ಹೌದು ಹೌದು ಹೌದು, ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ಬೇಕು, ಹೋಗತ್ತೆ. ಆಮೇಲೆ ಗುರುಜಿ ನನ್ಗೆ ಒಂದು ಸೇವನೆ ಮಾಡಿ ಬೆಳಿಗ್ಗೆ ಮಾಡ್ತಾ ಮೂತ್ರ ಇದೀನಿ ಸೇವನೆ ಮಾಡಿ. ಗುರುಜಿ. ಆಮೇಲೆ ಮಸಾಜ್ಗಳು ಮಾಡ್ಕೊಳ್ಳಿ. ನಿಮ್ ಸೇವನೆ ಮಾಡೋದು ಪದೇ ಪದೇ ಆಗಲ್ಲ ಅಂದ್ರೆ ಒಂದು 2-3 ಸರಿ, ದಿನಕ್ಕೆ 2-3 ಸರಿ ಮಸಾಜ್ ಮಾಡ್ಕೊಂಡು ಡ್ರೈ ಆದ್ಮೇಲೆ ಸ್ನಾನ ಮಾಡಿದ್ರೆ ಅದು ಸೋಪ್ ಎಲ್ಲ ನಾರ್ಮಲ್ ನಮ್ಮ ಅಂದ್ರೆ ಯಾವುದೇ ಒಂದು ಹಿಟ್ಟಿಂದ ಕಡಲೆ ಹಿಟ್ಟು ಅದರ ಸ್ನಾನ ಮಾಡ್ಕೊಳ್ಳಿ, ಒಳ್ಳೇದು. ಆಮೇಲೆ ಈಗ ನರಗಳೆಲ್ಲ ಬ್ಲಾಕೇಜಸ್ ಇದೆ ಅಂತ ಹೇಳ್ತಾರೆ ಗುರುಜಿ, ಅದಕ್ಕೆ ಏನ್ ಮಾಡೋದು? ಎಲ್ಲ ಹೋಗುತ್ತೆ. ಇದರಿಂದ ಎಲ್ಲ ಹೋಗುತ್ತೆ. ಆಯ್ತಾ? ಸೊ ಆ ನರಗಳು ಬ್ಲಾಕೇಜ್ ಇರ್ಲಿ ಇನ್ನೊಂದಿರ್ಲಿ ಎಲ್ಲ ಬ್ಲಡ್ ಅಂದ್ರೆ ಅದಕ್ಕೆ ಹೇಳ್ತೀವಲ್ಲ, ಈ ಯೂರಿನಲ್ಲಿ ಇದೆ, ಎಲ್ಲ ಅಂಶಗಳಿದೆ. ಅದು ಒಂದೊಂದು ಆ ಅಂಶನೇ ತುಂಬಾ ಒಂಥರ ಅದ್ಭುತ ಅಂಶಗಳು, ಅವೆಲ್ಲ ಅದ್ಭುತ ಪದಾರ್ಥಗಳಿದೆ ಅದರಲ್ಲಿ. ಅವೆಲ್ಲ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ಗೊತ್ತಿಲ್ಲದೆ ಅವೆಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತದೆ. ಹೌದು ಗುರುಜಿ. ಆಮೇಲೆ ನನಗೆ ತುಂಬಾ ಕಫ ಬರ್ತಿತ್ತು ಗುರುಜಿ, ಅದೆಲ್ಲ ಕಡಿಮೆ ಆಗಿದೆ. ಈಗ ಏನು ಅಂದ್ರೆ ಈ ಗಂಟಲ ಹತ್ರ ಇಲ್ಲಿ ಒಂಥರ ನೋವು ಉರಿ ಬಂದಂಗ ಆಗುತ್ತೆ. ಅದು ಅದಕ್ಕೆ ಬೆಳಗ್ಗೆ ಮೂತ್ರ ತಗೊಳ್ಳಿ, ಗಾರ್ಗ್ಲಿಂಗ್ ಮಾಡಿ. ಮಾಡ್ತಾ ಇದ್ದೀನಿ ಗುರುಜಿ. ಮಾಡಿದ್ರೆ ಸರಿ. ಹೋಗುತ್ತೆ, ತೊಂದರೆ ಇಲ್ಲ, ಹೋಗುತ್ತೆ. ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗುರುಜಿ. ನಮಸ್ಕಾರ. ಎಲ್ಲರದು ಹ್ಯಾಂಡ್ ರೈಸ್ ಮುಗಿತ್ತು ಗುರುಜಿ. ಇವರು ತಾಯಮ್ಮ ಅವರು ಐ ಥಿಂಕ್ ಟ್ರೈ ಮಾಡ್ತಾ ಇದ್ರು. ಮಾತಾಡಿಮ್ಮ. ಸರ್, ಅದು ಶಿವಾಂಬ ತಗೊಂಡ್ರೆ ನಂಗೆ ತಲೆನೋವು ಬರುತ್ತೆ ಸರ್. ತಲೆನೋವು ಬಂದ್ರೆ ಒಳ್ಳೇದು. ಒಳ್ಳೇದಾ ಸರ್? ವಾಮಿಟ್ ಅದು ಏನಾಗಲ್ಲ ಸರ್, ತಲೆನೋವು ಬರುತ್ತೆ. ಹೌದೌದು, ಒಳ್ಳೇದು. ಏನ್ ಏನು ಇಲ್ಲ, ಸಹಿಸ್ಕೊಳ್ಳಿ, ಅದು ಆಮೇಲೆ ಒಳ್ಳೇದಾಗತ್ತೆ ನಿಮ್ಗೆ. ಹೌದಾ ಸರ್? ಅವಾಗ ನಿಮ್ಗೇನೋ ಕಡಿಮೆ ಮಾಡ್ಕೋಬೇಕಂದ್ರೆ ವಾಯುಮುದ್ರೆ ಇಟ್ಕೊಳ್ಳಿ ಅಷ್ಟೇ. ಓಕೆ ಸರ್, ನಮ್ದೆಲ್ಲ ಯಾವುದೇ ಮದ್ದು ಉಪಯೋಗಿಸಬಾರ್ದಂತ ಉದ್ದೇಶ ಅಷ್ಟೇ. ಈ ತರ ವಾಯುಮುದ್ರ ಮಾಡ್ಕೊಂಡು ಸ್ವಲ್ಪ ತಲೆನೋವು ಕಡಿಮೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಇದೆಲ್ಲ ಈ ಪೋರ್ಷನ್, ಈ ಹೆಬ್ಬೆರಳು ಸುತ್ತು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲ ಎಲ್ಲ ಪ್ರೆಸ್ ಮಾಡ್ಕೊಳ್ಳಿ, ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ ಹೆಡೇಕ್. ಆಯ್ತಾ? ಚೆನ್ನಾಗಿ ನೀರು ಕುಡಿ. ರೈಟ್. ಹೇಳಿ ಮೇಡಮ್. ನಮಸ್ತೆ ಗುರುಜಿ. ನನಗೆ ಯಾವಾಗ ಈಗ ಒಂದ್ ಕಡೆ ಐತ್ಲೆ ಒಂದ್ ಕಡೆ ಈಗ ಕತ್ತಿನ ಪಕ್ಕ ಹಿಂಗೆ ಈ ಕಡೆ ಯಾವಾಗ್ಲೂ ನೋವು ಬರ್ತಾನೆ ಇರುತ್ತೆ ಮಧ್ಯ. ನೋಡಿ ಈ ತರ ಹಿಂಗ್ ಸ್ವಲ್ಪ ಅದು ಮಲ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಅಥವಾ ಏನಾದ್ರು ನರಗಳದೇ ವ್ಯತ್ಯಾಸ ನಂಗೆ ಗೊತ್ತಿಲ್ಲ. ಅದು ಅಂದ್ರೆ ಒಂದು ಏನಂದ್ರೆ ಮೇನ್ ಏನು, ಪ್ರತಿಯೊಂದು ಭಾಗಕ್ಕೆ ಹೋಗ್ಬೇಕಾಗಿರೋದು ಬ್ಲಡ್ ಸರ್ಕ್ಯುಲೇಷನ್. ಎರಡನೇದು ನಾವು ಪ್ರಾಣಶಕ್ತಿ ಅಂತ ಹೇಳ್ತಾ ಇರ್ತೀವಿ. ಈ ಎರಡೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೇನ್ ಮಾಡ್ಬೇಕು, ಆ ಥರ ಇರುವಾಗ ಶಿವಂಬನ್ನ ಹಚ್ಕೊಂಡದೊಂದಾಗಿದೆ. ಆಮೇಲೆ ಕೂತ್ಕೊಂಡು ಡೀಪ್ ಬ್ರೀತಿಂಗ್ ಮಾಡಿ ನಿಮ್ಮ ಶಕ್ತಿಯನ್ನು ಅಲ್ಲಿ ಪ್ರಸಾರ ಮಾಡಿ. ಆಯ್ತಾ? ಯಾವ ಭಾಗ ನಿಮ್ಗೆ ನೋವು ಆಗ್ತಾ ಇರ್ತದೋ ಪದೇ ಪದೇ ದಿನಕ್ಕೊಂದು 3-4 ಸರಿ ಅಲ್ಲೇ ಶಕ್ತಿ ಹರಿತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೈಂಡ್ ಅನ್ನು ಅಲ್ಲಿ ಫೋಕಸ್ ಮಾಡಿಸಿ.
ಅವಾಗ ಏನಾಗತ್ತೆ ಅಂದ್ರೆ ನಮ್ಮ ಪ್ರಾಣಶಕ್ತಿ ಆಗ್ಲಿ ಆಕ್ಸಿಜನ್ ಆಗ್ಲಿ ಅಲ್ಲಿಗೆ ಪ್ರಸಾರ ಆಗೋದು ಹೆಚ್ಚಾಗತ್ತೆ. ಆಯ್ತಾ? ಅವಾಗ ಆಟೋಮೆಟಿಕ್ ಆಗಿ ರಿಲೀಫ್ ಬಂದೇ ಬರ್ತದೆ. ಯಾಕೆ ಬರಲ್ಲ? ಯಾಕಂದ್ರೆ ಅಲ್ಲಿರುವಂತ ಸೆಲ್ಸ್ಗೆ ಸ್ವಲ್ಪ ಶಕ್ತಿ ಪ್ರಸಾರ ಸರಿ ಇಲ್ಲ. ಅವಾಗ ನಿಮ್ಗೆ ಅಲ್ಲಿ ಬ್ಲಾಕ್ ಬರುತ್ತೆ, ಇನ್ನೊಂದು ಏನೇನೋ ಬರ್ಬೋದು. ದೇಹದಲ್ಲಿರೋದು ಎರಡೇ ವಿಷಯಗಳು. ಎರಡು ಏನಂತಂದ್ರೆ ಬ್ಲಡ್ ಫ್ಲೋ. ಆಯ್ತಾ? ರಕ್ತ ಪ್ರಸಾರ ಎಲ್ಲೆಲ್ಲಿ ಕಡಿಮೆ ಆಗ್ತದೋ, ಸರಿಯಾಗಿ ಹೋಗಲ್ಲೋ ಅಲ್ಲಿ ಸೆಲ್ಸ್ ಇರ್ತವೆ. ಸೆಲ್ಸ್ಗೂ ಬೇಕಾಗಿರುವಂತ ಆಹಾರ ರಕ್ತದಿಂದನೇ ಹೋಗ್ಬೇಕು. ರಕ್ತ ಪ್ರಸಾರನೇ ಸರಿ ಇಲ್ಲ ಅಂದ್ರೆ ಅಲ್ಲಿ ನೋವು ಬರ್ಬೋದು, ಇನ್ನೊಂದು ವ್ಯಾಧಿ ಬರ್ಬೋದು. ಏನೇ ಇಟ್ಕೊಳ್ಳಿ, ಏನೇ ಅನ್ಕೊಳ್ಳಿ, ಅದೆಲ್ಲ ಕಾರಣ ಇದೆ. ಎರಡನೇದು ಆ ಸೆಲ್ಸ್ಗೂ ಬೇಕಾಗಿರುವಂತ ಪ್ರಾಣಶಕ್ತಿ. ಆ ಪ್ರಾಣಶಕ್ತಿ ಸಹ ನಾವು ಸರಿಯಾದ ರೀತಿಯಲ್ಲಿ ಪ್ರಸಾರ ಮಾಡಬೇಕು. ಆಯ್ತಾ? ಸೊ ನಾವು ಪ್ರತಿನಿತ್ಯ ಪ್ರಾಣಾಯಾಮ, ಧ್ಯಾನ ಇಂಥವೆಲ್ಲ ಮಾಡ್ತಾ ಇದ್ರೆ ಪ್ರಾಣಶಕ್ತಿ ಸರಿಯಾಗಿ ಹರಿತದೆ, ಸರಿಯಾಗಿ ರೀತಿಯಲ್ಲಿ ಹರಿತದೆ. ಅವಾಗ ಈ ತೊಂದರೆಗಳು ಬರೋದಿಲ್ಲ. ಇನ್ ಕೇಸ್ ಬಂದ್ರೂ ಕಣ್ಣು ಮುಚ್ಕೊಂಡು ಕ್ವಾಂಟಮ್ ಹೀಲಿಂಗ್ ಮಾಡ್ಕೊಳ್ಳಿ, ಚೆನ್ನಾಗಾಗ್ತದೆ. ಆಯ್ತಾ? ಕ್ವಾಂಟಮ್ ಹೀಲಿಂಗ್ ಇಸ್ ದ ಬೆಸ್ಟ್ ಹೀಲಿಂಗ್. ನೀವು ಎಲ್ಲಿ ಹೋಗೋದು ಬೇಕಾಗಿಲ್ಲ, ಯಾರು ದುಡ್ಡು ಕೊಡೋದು ಬೇಕಾಗಿಲ್ಲ. ಆಯ್ತಾ? ಒಂದ್ಸರಿ ಆಗಿಲ್ಲ, ದಿನಕ್ಕೆ 5 ಸರಿ ಮಾಡಿ, 4 ಸರಿ ಮಾಡಿ, ಪರಿಹಾರ ಆಗತ್ತೆ. ಒಂದ್ಸರಿ ಮಾಡೋದು ಆಗಿಲ್ಲ ಅಂತ ಹೇಳಿ ಸುಮ್ಮನೆ ಬಿಡೋದು ಅದಾಗಲ್ಲ, ಆ ಥರ ಆಗಲ್ಲ. ಓಕೆ, ಎಕ್ಸರ್ಸೈಸ್ ಎಲ್ಲ ಈ ತರ ಎಲ್ಲ ಇದು ಮಾಡಿ ಮಾಡ್ತಾ ಇರ್ತೀನಿ. ಮಾಡಿ, ಎಷ್ಟನ್ನ ಮಾಡಿ, ಅದೆಲ್ಲ ಮಾಡಿ. ಅದು ಫಿಸಿಕಲ್ ಮೂವ್ಮೆಂಟ್ ಇರಲಿ, ಬಟ್ ಫಿಸಿಕಲ್ ಮೂವ್ಮೆಂಟ್ ಇದ್ರೂ ಸೆಲ್ಸ್ ಒಳಗಡೆ ಅಲ್ಲಿ ರಿಪೇರ್ ಆಗ್ಬೇಕಲ್ಲ, ಅಲ್ಲಿಗೆ ರಕ್ತ ಪ್ರಸಾರ ಮತ್ತೆ ಶಕ್ತಿ ಪ್ರಸಾರ ಎರಡು ಆಗ್ಬೇಕಲ್ಲ. ಜೊತೆಗೆ ಅರ್ಪಿಸ್ ಇದು ಯೂರಿಂದು ಅಪ್ಲೈ ಮಾಡ್ಬೋದಾ ಅಂತ? ಯಾವುದು? ಅರ್ಪಿಸ್ ಅಂತ ಆಗಿರುತ್ತಲ್ಲ, ಅರ್ಥ ಆಗಿಲ್ಲ. ಅರ್ಪಿಸ್ ಅಂತ ಒಂದ್ ಕಾಯಿಲೆ ಬರುತ್ತಲ್ಲ ಗುರುಜಿ. ಅರ್ಪಿಸ ಏನಮ್ಮದು ಅಂದ್ರೆ ಏನ್ ಮೇಡಮ್? ಅದೇ ನಾ ಸರ್ಪ ಸುತ್ತ ಸರ್ಪ ಹುಣ್ಣು ಅಂತಾರಲ್ಲ ಗುರುಜಿ. ಸರ್ಪ ಹುಣ್ಣು ಅಂತ ಅದು ಗಾಯ ಅಂದ್ರೆ ಹಾವಿನ ತರನೇ ಬರುತ್ತೆ ಅಲ್ಲ ಗುರುಜಿ. ಮಾಡ್ಬೋದು, ಅದು ಮಾಡ್ಕೋಬಹುದು, ತೊಂದರೆ ಇಲ್ಲ. ಧನ್ಯವಾದಗಳು ಗುರುಜಿ. ನಾನು ಬೆಳಗ್ಗೆ 4:00 ನಾನು ಸಂಕಲ್ಪ ಧ್ಯಾನಕ್ಕೆ ಹೋಗ್ಬೇಕಾದ್ರೆ ಶಿವಂಬು ಸ್ವೀಕಾರ ಮಾಡಿ ಹೋಗ್ತೇನೆ ಗುರುಜಿ. ಫಸ್ಟ್ಗೆ ಸಂಕಲ್ಪ ಧ್ಯಾನಕ್ಕೆ ಹೋಗ್ಬೇಕಾದ್ರೆ ನಂದು ಇಲ್ಲಿವರೆಗೂ 1 ಲೀಟರ್ ಮೇಲೆ ಆಗುತ್ತೆ ಗುರುಜಿ. ಅಂದ್ರೆ ಈಗ ಇದಕ್ಕೆ ಹೋಗೋರಿಗೆ, ನಾ ಆಫೀಸ್ಗೆ ಹೋಗೋರ್ಗು ನಂದು ಯಾವ ರೀತಿ ಅಂದ್ರೆ, ನಂದು ಮೋಷನ್ ಯಾವ ರೀತಿ ಕ್ಲಿಯರ್ ಆಗುತ್ತೆ ಅಂದ್ರೆ ಗುರುಜಿ, ಹಿಂದೆ ನಂದು ಊಟ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಫುಲ್ ವಾಟರ್ ಟೈಪ್ ಮೋಷನ್ ಕ್ಲಿಯರ್ ಆಗ್ಬಿಡುತ್ತೆ. ಏನು ಶಿವಮೂತ್ರ ತಗೊಂಡು ಸೇವನೆ ಮಾಡಿ ನಾನು ಬ್ರಹ್ಮ ಮುಹೂರ್ತ ಧ್ಯಾನ ಮುಗಿಸಿದ ತಕ್ಷಣ ಕ್ಲಿಯರ್ ಆಗುತ್ತೆ ನನಗೆ. ಮತ್ತೆ ಫೀಲ್ ಆಗುತ್ತೆ ನಂದು ಮೋಷನ್ ಇನ್ನು ಕ್ಲಿಯರ್ ಆಗಿಲ್ಲ, ಕ್ಲಿಯರ್ ಆಗಿದೆ ಅಂತ ಅನ್ನೋದು ಫೀಲ್ ಕ್ಲಿಯರ್ ಗೊತ್ತಾಗುತ್ತೆ ಗುರುಜಿ. ಅವಾಗ ನಾನು ಫ್ರೀ ಆಗ್ತೀನಿ. ನಂತರ ರಾತ್ರಿ ನಾ 7 ಗಂಟೆಗೆ ಏನಾದ್ರೂ ಹಣ್ಣು ಅಥವಾ ತರಕಾರಿ ತಿಂದಿರ್ತೀನಿ. 10 ಗಂಟೆವರೆಗೆ ಏನು ತಗೊಳ್ಳಲ್ಲ ಗುರುಜಿ ನಾನು. ಅಲ್ಲಿವರೆಗೆ ಹಸಿವು ಆಗೋದಿಲ್ಲ. 10 ಗಂಟೆ ನಂತರ ನಾನು ಮತ್ತೆ ಏನಾದ್ರೂ ತರಕಾರಿ ಅಥವಾ ಹಣ್ಣು ತಿಂದು ಟಿಫಿನ್ ಮಾಡುದು. ನಂತರ ಮಧ್ಯಾಹ್ನ ಊಟ ನಂದು ಅದು ಶಿವಂಬ ಮಾಡೋದ್ರಿಂದ ಎನರ್ಜಿ ಅಂತ ನಾನು ಫೀಲ್ ಆಗ್ತದೆ ಗುರುಜಿ. ಮತ್ತೆ ಮಧ್ಯಾಹ್ನ ಊಟನು 2:30ಗೆ ಇಷ್ಟು ಮಾಡ್ತೇನೆ ನಾನು. ಅದಕ್ಕೆ ವೀಕ್ನೆಸ್ ಇಲ್ಲ, ಏನಿಲ್ಲ. ಮತ್ತೆ ಯಾವುದು ಅಂದ್ರೆ ನಮ್ಮ ಬಾಡಿ ಫೀಲ್ ಹೆಂಗ ಅಂದ್ರೆ, ನಾವ್ ಯಾವ ರೀತಿ ಮೈಂಡ್ ಸೆಟ್ ಮಾಡ್ಕೊಂತೇವೆ ನನ್ ಸಪೋರ್ಟ್ ಮಾಡ್ತಾ ಇದೆ ಅಂತ ಅನ್ನೋದು ನನಗ ಅರ್ಥ ಆಗ್ತಾ ಇದೆ ಗುರುಜಿ. ಅದು ಶಿವಂಬನಿಂದ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬಾಡಿಯಲ್ಲಿ ಸ್ವಲ್ಪ ಇತ್ತು ಗುರುಜಿ ನನ್ಗೆ, ಅಂದ್ರೆ ಗಂಟು ಟೈಪ್ ಆಗಿತ್ತು ಇದ್ರಲ್ಲಿ. ಅವು ಕ್ಲಿಯರ್ ಸಣ್ಣ ಆಗ್ತಾ ಇದೆ. ಮೊದ್ಲು ದೊಡ್ಡ ಸೈಜ್ ಇತ್ತು, ಈಗ ಸಣ್ಣದಾಗ್ತಾ ಇದೆ ಗುರುಜಿ. ಓಕೆ, ವೆರಿ ಗುಡ್. ಸೊ ನೈಟ್ ಆದಷ್ಟು 7 o'clock ಒಳಗಡೆನೆ ತಿನ್ನಿ. ಅದ್ರ ಒಂಥರ ತರಕಾರಿಗಳು ಆ ಥರ ತಿನ್ಬೋದು. ಇಲ್ಲ ನಾರ್ಮಲ್ ಆಹಾರ, ಸ್ವಲ್ಪ ತರಕಾರಿಗಳು ಆದ್ಮೇಲೆ ತಿನ್ಬೋದು. ನೆಕ್ಸ್ಟ್ 10 o'clock ಅದೆಲ್ಲ ಏನ್ ತಿನ್ನಕೋಬಾರ್ದು. ಏನಾದ್ರೂ ಅಲ್ಲಿ ಹಸುವು ಆದ್ರೆ ಮತ್ತೆ ನಿಮ್ಮ ಮೂತ್ರವನ್ನು ನೀವು ಕುಡಿಬಹುದು, ಲಾಸ್ಟ್ ಮೂತ್ರವನ್ನು ಕುಡಿಬಹುದು. ಅದು ನಿಮ್ಮ ಮಧ್ಯಾಹ್ನ ಏನು ತಿನ್ನಲ್ಲ ಗುರುಜಿ, ರಾತ್ರಿ ಏನು ತಿನ್ನಲ್ಲ ನಾನು. ಮೊದ್ಲೇ ಬೆಳಗ್ಗೆ 10 ಗಂಟೆಗೆನೆ. ಮತ್ತೆ 10 ಗಂಟೆ ಬೆಳಗ್ಗೆ ಕರೆಕ್ಟ್. ನೈಟ್ ಯಾರನ್ನ ಮತ್ತೆ 7 ಗಂಟೆಗೆ ತಿಂದಿವಿ, 6 ಗಂಟೆಗೆ ತಿಂದಿವಿ, ಮತ್ತೆ ಹಸು ಆಗ್ತದೆ ಅಂತ ನೈಟ್ ಏನೋ ತಿನ್ನಕ್ ಹೋಗೋದು, ಅದು ಕರೆಕ್ಟ್ ಅಲ್ಲ. ಆ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ, ಕೊನೆ ಮೂತ್ರ ನಮ್ದು ಏನಿರ್ತದೋ ಅದು ಕುಡಿದ್ರೆ ನಿಮ್ಗೆ ನ್ಯೂಟ್ರಿಷನ್ ಸಿಗತ್ತೆ, ಬೇಕಾಗಿರೋಂಥ ಎಲ್ಲ ಸಿಗತ್ತೆ. ಅದನ್ನು ಕುಡಿಯಬಹುದು, ಹಾಗೆ ಮಲ್ಕೋಬಹುದು.
ದಟ್ ಇಸ್ ದ ಬೆಸ್ಟ್. ನಂತರ 11 ಗಂಟೆ ಒಂದ್ ದಿನ ನಾನು ಮೊನ್ನೆ ವಚನ ಅವ್ರದ್ದು ಕ್ಲಾಸ್ ಕೇಳಿದೆ ಗುರುಜಿ. ಅವತ್ತು ನಾನು ಪೂರ್ಣ ಧ್ಯಾನ ಜಾಸ್ತಿ ಮಾಡ್ಕೊಂಡು 11 ಗಂಟೆ ಕೂತೆ ಗುರುಜಿ. ಕುಳಿತಾಗ ನನ್ಗೆ ಬ್ಯಾಕ್ ಪೇನು ಮತ್ತೆ ಚೆಸ್ಟ್ ಪೇನು ತುಂಬಾ ಬಂತು ಗುರುಜಿ. ತುಂಬಾ ಅಂದ್ರೆ ಏನು ಹಾರ್ಟ್ ಅಟ್ಯಾಕ್ ಆಗ್ತೈತಿ ಅನ್ಕೊಂಡ್ರೆ ನನಗ್ ಫೀಲ್ ಆಯ್ತಿತ್ತು. ಆದ್ರೆ ಆಯ್ತು. ಆದ್ರೆ ಆಗ್ಲಿ ನಂದು ಇಷ್ಟ ಇತ್ತಂದ್ರ ಮುಗಿದ್ ಬಿಡ್ತೈತಿ ಇವತ್ತಿಗೆ. ಇಲ್ಲ ಅಂದ್ರೆ ನಾನು ಅದೇನದು ಇದ್ರ ಕ್ಲಿಯರ್ ಆಗ್ತೈತಿ ಅಂತಂದು ನಾನು ಧ್ಯಾನ ಬಿಟ್ಟು ಹೇಳಿಲ್ಲ ಗುರುಜಿ. ಆ ನಂತರ ನನಗೆ ಒಂದ್ ಹಾಫ್ ಎನ್ ಅವರ್ ಅಲ್ಲಿ ಒಂದ್ ಸ್ವಲ್ಪ ಡರಿಕಿ ಬಂದಂಗ ಆಯ್ತು. ಗ್ಯಾಸ್ ಇರ್ಬೋದು, ಅದು ಗ್ಯಾಸ್ ಕ್ಲಿಯರ್ ಆಯ್ತು. ನಂತರ ನಾನು 12 1 ಗಂಟೆವರೆಗೆ ಕೂತೆ ಗುರುಜಿ. ನಂತರ ಅವತ್ತಿಂದ ನನಗೆ ಬ್ಯಾಕ್ ಪೇನ್ ಇಲ್ಲ, ಚೆಸ್ಟ್ ಪೇನ್ ಇಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ. ಅಂದ್ರೆ ಅವಷ್ಟು ನಾವು ಧ್ಯಾನದಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಅವ್ರ ಮೇಡಮ್ ಹೇಳಿದ್ರು. ಅವ್ರು ಕ್ಯಾನ್ಸರ್ ಕ್ಲಿಯರ್ ಮಾಡ್ಕೊಂಡಿದ್ರು. ಅದು ಆ ಪ್ರಾಬ್ಲಮ್ ನನಗೆ ಮುಂದೆ ಬರ್ತಿತ್ತು ಏನೋ, ಅದು ಈಗ ಕ್ಲಿಯರ್ ಆಯ್ತಂತ ನಾನು ಫೀಲ್ ಮಾಡ್ಕೊಂಡೆ ಗುರುಜಿ. ಅಷ್ಟು ಪೇನ್ ಅಂದ್ರೆ ಫುಲ್ ನನಗ ಬೆವರು ಬರ್ತಾ ಇದೆ, ನನಗೆ ಹಾರ್ಟ್ ಪೇನ್ ಆಗ್ತಾ ಇದೆ, ಬ್ಯಾಕ್ ಪೇನ್ ಬರ್ತಾ ಇದೆ. ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬೇಕಾದ್ರೆ ಯಾವ ಸಿಂಪ್ಟಮ್ಸ್ ಇತ್ತಲ್ಲ ಅದೆಲ್ಲ ನನಗೆ ತೋರಿಸ್ತಾ ಇತ್ತು. ಆದ್ರೂ ನಾನು ಹೇಳಿಲ್ಲ. ಆದ್ರೆ ಆಯ್ತು, ಇವತ್ತು ಲಾಸ್ಟ್ ಇದ್ರೆ ನಮ್ದು ಇದಾಗ್ತೈತಿ. ಇಲ್ಲ ಅಂದ್ರೆ ನಾನು ಇದು ಮಾಡ್ತೇನೆ ಅಂತ ಒಂದ್ ಮೈಂಡ್ ಸೆಟ್ ಮಾಡ್ಕೊಂಡು ಕೂತೆ ಗುರುಜಿ. ಅವತ್ತೇ ಕ್ಲಿಯರ್ ಆಯ್ತು ನಂದು ಅಂತ ಅನ್ಕೊಂಡಿ. ವೆರಿ ಗುಡ್. ಥ್ಯಾಂಕ್ ಯು ಗುರುಜಿ. ಅಂತ ಸಮಯದಲ್ಲಿ ಅಪಾನ ವಾಯು ಮುದ್ರನು ಮಾಡ್ಕೊಳ್ಳಿ. ಅಪಾನ ವಾಯು ಮುದ್ರೆ ಹಾಕೊಂಡು ಕೂತೆ ಗುರುಜಿ. ಎಸ್ ಗುರುಜಿ. ಅಷ್ಟೇ, ಅದು ಕ್ಲಿಯರ್ ಆಗುತ್ತೆ, ತೊಂದರೆ ಇಲ್ಲ. ಸುಭದ್ರ ಅವ್ರು ಮಾತಾಡಿ. ನಮಸ್ತೆ ಗುರುಜಿ. ನಾನು ಶಿವಂಬು ಚಿಕಿತ್ಸೆ ಮಾಡ್ಕೊತಾ ಇದ್ದೀನಿ. ನೀವು ಮೊನ್ನೆ ತಣ್ಣೀರಿನ ಸ್ನಾನನೂ ಹೇಳಿದ್ರಲ್ಲ ಗುರುಜಿ, ಅದನ್ನು ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದ್ ಸ್ವಲ್ಪ ಬಿಸಿನೀರು, ಮತ್ತೆ ಲಾಸ್ಟ್ ಅಲ್ಲಿ ಮೊದಲಲ್ಲಿ ಎಲ್ಲ ಸ್ವಲ್ಪ ತಣ್ಣೀರಲ್ಲೇ ಸ್ನಾನ ಮಾಡ್ತಾ ಇದ್ದೀನಿ. ಶಿವಂಬು ಮೊದಲೇ ಬಿಸಿ ನೀರು ಹಾಕೊಳ್ಳಿ. ಸ್ವಲ್ಪ ಗುರುಬೆಚ್ಚ ನೀರು ಮೊದಲೇ. ಲಾಸ್ಟ್ ಅಲ್ಲಿ 30 seconds, 1 minute, 2 minutes ಆತರ ಬೆಚ್ಚಿಗೆ ತಣ್ಣಗಿಲ್ಲ ಅಷ್ಟು ಮಾಡ್ಕೊಳ್ಳಿ. ತಣ್ಣಗಿಲ್ಲ ನೀರು ಅನ್ನೋ ಹಾಗೆ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಬೆಚ್ಚವಾಗಿರ್ಬೇಕು. ಲಾಸ್ಟ್ ಅಲ್ಲಿ ಮಿಕ್ಸ್ ಮಾಡ್ತಾ, ಲಾಸ್ಟ್ ಅಲ್ಲಿ ಸ್ವಲ್ಪ ತಣ್ಣೀರಿಂದ ಸ್ನಾನ ಮಾಡ್ತಾ ಮಾಡ್ತಾ ಅದು ಸ್ವಲ್ಪ ಹೆಚ್ಚು ಮಾಡ್ಕೊಂತ ಬರ್ಬೇಕು ಅಷ್ಟೇ. ರೈಟ್. ಸ್ಟಾರ್ಟಿಂಗ್ ಅಲ್ಲೇ ನಾನು ತಣ್ಣೀರ್ ಮಾಡ್ತಾ ಇದ್ದೀನಿ. ರಿವರ್ಸ್ ಮಾಡಿ. ಹೌದಾ, ಆಯ್ತು ಗುರುಜಿ. ಇಲ್ಲ ನೀವು ನಿಮ್ಗೆ ಓಕೆ ಅಂದ್ರೆ ಒಂದೊಂದ್ ದಿವಸ ತಣ್ಣೀರಿಂದನೇ ಮಾಡಿ. ಇವಾಗೆಲ್ಲ ನೋಡಿ ಬಿಸಿ ಕಾಲ, ಈಗೇನು ಊರ್ ಬೆಚ್ಚ ನೀರಾಗ್ಲಿ ಬೇಕಾಗಿಲ್ಲ ಆಕ್ಚುಲಿ. ಬೇಕಾಗಿಲ್ಲ. ಹೌದು ಗುರುಜಿ. ಶಿವಂಬುನು ತಗೊಳ್ತಾ ಇದ್ದೀನಿ. ದಿವಸಕ್ಕೆ 3 ಸಲ ತಗೊಳ್ತಾ ಇದ್ದೀನಿ. ಮತ್ತೆ ಕಣ್ಣಿಗೆ, ಕಿವಿಗೆ, ಮೂಗ್ಗೆ ಎಲ್ಲ ಹಾಕೊಳ್ತಾ ಇದ್ದೀನಿ. ಅದು ಹಾಕೊಂಡಾಗ ಒಂದೊಂದ್ಸಲ ಕಪ್ಪಗೆ ಕಫ ಬರುತ್ತೆ. ಅದು ಬಂದ್ರೇನೆ ನನಗೆ ಗಂಟ್ಲು ಫ್ರೀ ಆಗುತ್ತೆ, ಇಲ್ದಿದ್ರೆ ಆಗೋದೇ ಇಲ್ಲ. ಫ್ಲಮ್ ಎಲ್ಲ ಬರ್ತಾ ಇದ್ರೇನೆ ನನಗೆ ಇದಾಗುತ್ತೆ. ಮತ್ತೆ ತೇಗು ಬರ್ಬೇಕು, ಅದು ಬಂದ್ರೆ ಗಂಟ್ಲು ಫ್ರೀ ಆಗುತ್ತೆ. ಗಂಟ್ಲಿಂದ ಬರ್ತಾ ಇದೆ ನನಗೆ ತೇಗು ಅನ್ನೋದು ಗೊತ್ತಾಗುತ್ತೆ ಗುರುಜಿ. ಅಲ್ಲಿ ಫ್ರೀ ಆಯ್ತು ಅಂತ ಅನ್ಸುತ್ತೆ. ಇನ್ನು ಆತರ ಇದೆ ಗುರುಜಿ. ಮಾಡಿ ಕಂಟಿನ್ಯೂ ಮಾಡ್ಕೊಳ್ತೀನಿ ಗುರುಜಿ ನಾನು ಇದನ್ನ. ಆಮೇಲೆ ಬರ್ನಿಂಗ್ ಸೆನ್ಸೇಷನ್ ಎಲ್ಲ ಎಲ್ಲ ಕಡಿಮೆ ಆಗಿದೆ ಈಗ. ಹೌದು, ಬಾಡಿ ಮಸಾಜ್ ಮಾಡ್ಕೊಳ್ತೀನಿ ಗುರುಜಿ. ಮೂತ್ರವನ್ನು ಡೈಲಿ ಸ್ನಾನ ಮಾಡಕ್ ಮುಂಚೆ 3 ಬಾರಿ ಮಾಡಿ. 1 ಬಾರಿ ಅಲ್ಲ, 3 ಬಾರಿ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಬಾರಿ ಮಾಡ್ಕೊಳ್ಳಿ. ಅಲೆ ಮೂತ್ರ ಬೇಗ ನಿಮ್ಗೆ ಪರಿಹಾರ ಆಗುತ್ತೆ. ತಲೆಗೆಲ್ಲ ಹಚ್ಕೊಂಡು ಸ್ನಾನ ಮಾಡ್ತೀನಿ. ತಲೆಗೆಲ್ಲ ಹಚ್ಕೊಂಡು ಸ್ನಾನ ಮಾಡ್ತೀನಿ. ಈ ತರ ಮಾಡ್ತಾ ಇದ್ದೀನಿ ಗುರುಜಿ. ನಾನು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಧನ್ಯವಾದಗಳು. ಹೇಳಿ ಮೇಡಮ್. ಡಯಾಬಿಟಿಸ್ ಇದೆ ಗುರುಗಳೇ. ನಾನು 7 ಗಂಟೆಗೆ ತಿನ್ಕೋತೀನಿ. ಮಧ್ಯ ಒಂದ್ 11:30, 12 ಗಂಟೆ ಟೈಮಲ್ಲಿ ಸ್ವಲ್ಪ ಹಶ್ವಾದಂಗ ಆಗುತ್ತೆ ಗುರುಗಳೇ. ಅವಾಗ ಹಣ್ಣು ಏನಾರ ತಗೋಬಹುದಾ ಅಥವಾ ಯಾವ್ದು? ರಾತ್ರಿ ಹೌದು. ನಿಮ್ಮ ಮೂತ್ರ ಕುಡಿದು ಮಲ್ಕೊಳ್ಳಿ. ಊಟ ಆದ್ಮೇಲೆ ತಗೋಬಹುದಾ ಗುರುಜಿ? ಊಟ ಆದ್ಮೇಲೆ ಮಲ್ಕೊಂಡು ಟೈಮಲ್ಲಿ ನೀವು 6 ಗಂಟೆ 7 ಗಂಟೆಗೆ ಊಟ, ಅದೇ ನೀವು ಏನಾದ್ರು 6:45, 7 ಗಂಟೆ ಒಳಗಡೆ ತಿಂದ್ರೆ ನೈಟ್ ಮಲ್ಕೊಳ್ಳುವಾಗ ಏನ್ ಮೂತ್ರ ಬರ್ತದೆ, ಲಾಸ್ಟ್ ಮೂತ್ರ ಅದು ಕುಡಿದು ಮಲ್ಕೊಳ್ಳಿ. ನಾನು ಹಣ್ಣು ತಗೋತಾ ಇದ್ದೆ ಗುರುಜಿ, ಅದು ಗೊತ್ತಿರ್ಲಿಲ್ಲ. ತಗೋಬಾರ್ದು. ಆಮೇಲೆ ಡಯಾಬಿಟಿಸ್ ಅನ್ನೋದು ಇರ್ಲೇ ಇಲ್ಲ, ಸುಮ್ನೆ ಅದೆಲ್ಲ ವೇಸ್ಟ್. ಸೊ ಹೋಗ್ತಾ ನೀವು ಮೆಡಿಸಿನ್ ಫಸ್ಟ್ ತೆಗಿಬಿಟ್ಟು ಒಂದು 4-3 ದಿವಸ ಉಪವಾಸ ಮಾಡಿ, ಮೂತ್ರ ಉಪವಾಸ ಮಾಡಿ. ಅಂದ್ರೆ ಗುರುಜಿ ಯಾವ ತರ ಗುರುಜಿ? ಅದು ಅದೇ ಹೇಳಿದ್ರೆ ಗೊತ್ತು.
ಅಂದ್ರೆ ಏನಿಲ್ಲ. ಏನು ತಿನ್ಬಾರ್ದು, ಬರೀ ಮೂತ್ರನೇ ತಗೊಳ್ಳೋದ ಹೌದು, 4-5 ಟೈಮ್? ಮೂತ್ರ ನೀರು ನಿಮ್ಗೆ ಸ್ವಲ್ಪ ಏನಾದ್ರು ತೊಂದ್ರೆ ಅಂತ ಅನಿಸಿದ್ರೆ ಈ ಹ್ಮ್ ಈ ಕೊತ್ತಂಬರಿ ಜ್ಯೂಸು ಇಂಥದೇನ ತರಕಾರಿಗಳ ಜ್ಯೂಸು ಅಂತ ತಗೊಳ್ಳಿ. ಹ್ಮ್ ಆಯ್ತಾ? ಇದು ಪಾಲಕ್ ಸೊಪ್ಪು ಅದು ಎಲ್ಲ ತಗೋಬೋದಾ ಗುರುಜಿ? ತಗೊಳ್ಳಿ ಏನಾದ್ರು ತಗೊಳ್ಳಿ, ಬಟ್ ನೀವು ಯಾವುದೇ ರೀತಿಯಲ್ಲಿ ಘನ ಪದಾರ್ಥ ತಿನ್ನಬಾರ್ದು. ಆ ಥರ ಹಾ ಮಾಡ್ಕೊಂತ ಹೋದ್ರೆ ಒಂದ್ ಹಾ ಎರಡು ಹಾ ದಿವಸ ನಿಮ್ಮ ಡಯಾಬಿಟಿಸ್ ಎಲ್ಲ ಕಡಿಮೆ ಆಗುತ್ತದೆ, ಏನು ತೊಂದರೆ ಇಲ್ಲ. ಹ್ಮ್ ಸೊ ಹಾ ಮತ್ತೆ ನಿಮ್ಗೆ ಅದು ಅವಶ್ಯಕತೆನೇ ಇಲ್ಲ, ಹಾ ಮೆಡಿಸನ್ ಅಂತದೇ ಡೇಂಜರ್. ಓಕೆ. ಯಾವುದೇ ಎಷ್ಟು ದಿವಸ ಅಲೋಪತಿ ತಗೋಬೇಕಾಗತ್ತೆ ಗುರುಜಿ ಇದು? ವಾರದಲ್ಲಿ ಎಷ್ಟು ದಿವಸ ಮಾಡ್ಬೇಕು ಉಪವಾಸನ? ಎವ್ರಿ ಮತ್ತೊಂದು ವಾರ ಒಂದ್ 2 ದಿವಸ ಮಾಡಿ ನೋಡಿ. ಹಾ ನಿಮ್ಗೆ ಇನ್ ಸ್ವಲ್ಪ ಜಾಸ್ತಿ ಕೆಪಾಸಿಟಿ ಬಂದ್ರೆ ಒಂದು ಹಾ ವಾರ ಕಂಟಿನ್ಯೂಸ್ ಮಾಡಿ, ಏನಾಗಲ್ಲ. ಎಲ್ಲ ಥ್ಯಾಂಕ್ ಯು ಗುರುಜಿ. ಟಾಕ್ಸಿನ್ಸ್ ಹೋಗ್ಬೇಕಮ್ಮ, ಟಾಕ್ಸಿನ್ಸ್ ಆಚೆ ಕಡೆ ಹೋಗ್ಬೇಕು. ಅಯ್ಯೋ, ದೇಹ ಎಷ್ಟೋ ಶುದ್ಧಿ. ಸುಧಾರಿಸ್ಕೊಂಡಿದ್ದೀನಿ ಗುರುಜಿ. ನಿಮ್ಮ ಗ್ರೂಪಿಗೆ ಸೇರಿದ್ಮೇಲೆ ಹೌದು. ತುಂಬಾ ನನಗೆ ಒಳ್ಳೇದಾಗ್ತಾ ಇದೆ ಗುರುಜಿ. ಹ್ಮ್ ಥ್ಯಾಂಕ್ ಯು ಗುರುಜಿ. ಯಾರು ಮೆಡಿಸನ್ ತಗೋಬಾರ್ದು, ಆಯ್ತಾ? ಹಾ ಅಲೋಪತಿ ಮೆಡಿಸನ್ ಏನೇ ಒಂದು ಮೆಡಿಸನ್ ಯಾವ್ದಕ್ಕೆ ತಗೊಳ್ಳಿ ಡೇಂಜರ್. ಇನ್ನ ಆಯುರ್ವೇದಿಕ್ ತಗೋತಾ ಇದ್ದೀನಿ ಗುರುಜಿ, ನಾನು ತಗೊಳ್ಳಿ, ಆಯುರ್ವೇದಿಕ್. ಪರವಾಗಿಲ್ಲ. ಸೊ ಹಾ ಅದನ್ನು ಬೇಕಾಗಿಲ್ಲ, ಹೋಗ್ತಾ ಹೋಗ್ತಾ ನಮ್ಮ ದೇಹನೇ ಹಾ ಕೆಪಾಸಿಟಿ ನಮ್ಮ ದೇಹದಲ್ಲಿದೆ. ಅಲ್ಲ, ಈಗ ಕಡಿಮೆ ಆದ್ಮೇಲೆ ಶುಗರ್ದು ನಿಲ್ಲಿಸಬಾರ್ದು ಅಂತಾರಲ್ಲ ಗುರುಜಿ, ಏನ್ ಏನು ಇಲ್ಲ, ಮಾಡೋದು? ಏನು ಇಲ್ಲ, ಏನು ಇಲ್ಲ, ನಿಲ್ಲಿಸ್ಬೋದಾ? ಏನು ಇಲ್ಲ, ನಥಿಂಗ್. ಜೀವನ ಶೈಲಿ ಸರಿಪಡಿಸ್ಕೊಳ್ಳಿ. ಹಾ ಸ್ವಲ್ಪ ಹಾ ಯೋಗ, ಪ್ರಾಣಾಯಾಮ, ಧ್ಯಾನ, ವಾಕಿಂಗ್. ಮಾಡ್ತಾ ಇದ್ದೀನಿ ಗುರುಜಿ, ಅದೆಲ್ಲ ಮಾಡ್ತಾ ಮತ್ತೆ ಇದ್ದೀನಿ. ಆಹಾರ ಶೈಲಿ ನಾವು ಹೇಳಿದ್ವಲ್ಲ, ತರಕಾರಿಗಳು ಜಾಸ್ತಿ. ಹಾ 50% ಸಹಜ ಆಹಾರ, 50% ಬಯಸಿರೋ ಆಹಾರ, ಹ್ಮ್ ಇಷ್ಟಿರ್ಬೇಕು. ಹ್ಮ್ ಯಾವುದೇ ಮೈದಾ, ಜಂಕ್ ಹ್ಮ್ ಫುಡ್, ಇಲ್ಲ ಪ್ರಾಸೆಸ್ ಫುಡ್ಸು, ಹ್ಮ್ ರಿಫೈನ್ಡ್ ಆಯಿಲ್ಸು, ರಿಫೈನ್ಡ್ ಮೈದಾ, ರಿಫೈನ್ಡ್ ಶುಗರು, ಹ್ಮ್ ಇವೆಲ್ಲ ಹ್ಮ್ ತೆಗಿಬೇಕು. ತೆಗಿದ್ರೆ ನಿಮ್ಗೇನ್ ಶುಗರ್ ಇದೆಯಾ, ಕ್ಯಾನ್ಸರ್ ಇದೆಯಾ, ಹ್ಮ್ ಡಯಾಬಿಟಿಸ್ ಇದೆಯಾ, ಥೈರಾಯ್ಡ್ ಇದೆಯಾ, ಹ್ಮ್ ಎಲ್ಲ ಹೋಗತ್ತೆ. ಎಲ್ಲದಕ್ಕೂ ಒಂದೇ ಮದ್ದು. ಹ್ಮ್ ಒಂದೊಂದು ವ್ಯಾಧಿಗೆ ಒಂದೊಂದು ಮದ್ದು ಎಲ್ಲಿ ಇಲ್ಲ ಪ್ರಪಂಚದಲ್ಲಿ, ಹ್ಮ್ ಯೂನಿವರ್ಸ್ ಅಲ್ಲಿ ಅದೇ ಆತರ ಇಲ್ಲ. ತೆಂಗಿನಕಾಯಿ ಎಣ್ಣೆ ಉಪಯೋಗಿಸ್ಬೋದಲ್ಲ ಗುರುಜಿ? ತೆಂಗಿನಕಾಯಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಉಪಯೋಗಿಸ್ಬೋದು, ತೊಂದರೆ ಇಲ್ಲ. ಹ್ಮ್ ಓಕೆ. ಥ್ಯಾಂಕ್ ಯು ಗುರುಜಿ. ಹ್ಮ್ ಮಧುಮೇಹ ಮುದ್ರಾ ಒಂದು ಹೇಳಿದ್ರಲ್ಲ ಗುರುಜಿ ಬೆಳಗ್ಗೆ, ಮೇಡಮ್ ಅದೊಂದು ಹೌದು, ಅದು ಮಧುಮೇಹ ಮುದ್ರಾ. ರೆಗ್ಯುಲರ್ ಮಾಡಿ. ಹ್ಮ್ ಮಧುಮೇಹ ಮುದ್ರಾ ಹೇಳಿದ್ ನೋಡಿ. ಹ್ಮ್ ಮ್ಯೂಟ್ ಆಗಿದೆ ಗುರುಜಿ ಅದು. ಹ್ಮ್ ಮದುವೆ ಮುದ್ರೆ ಯಾವ್ದು ಅಂತ ಯಾವ್ದು ಗೊತ್ತಾಗ್ಲಿಲ್ಲ ನಮ್ಗೆ. ಸುಮಾರು ಬೆಳಗ್ಗೆ ಮಾಡ್ತಿದ್ದೀನಿ. ಹೇಳಿದಲ್ಲಮ್ಮ, ಇದು ಸೂರ್ಯ ಮುದ್ರಾ ಲೆಫ್ಟ್ ಅಲ್ಲಿ, ಅಪಾನ ಹಾ ಮುದ್ರಾ ಹಾ ರೈಟ್ ಅಲ್ಲಿ. ಇದು ಈ ಇದನ್ನ ನೋಡಿ, ಲೆಫ್ಟ್ ಅಲ್ಲಿ ಏನಿರ್ಬೇಕು? ಸೂರ್ಯ ಮುದ್ರಾ. ಹಾ ಅಪಾನ ಮುದ್ರಾ ರೈಟ್ ಅಲ್ಲಿ. ಇದು ಮಧುಮೇಹ ಮುದ್ರಾ, ಸಕ್ಕರೆ ಮುದ್ರಾ. ಇದು ನಿಮ್ದು ಲೆಫ್ಟ್ ಸೈಡ್, ರೈಟ್ ಸೈಡ್ ಲೆಫ್ಟ್ ಸೈಡ್ ಕಾಣಿಸ್ತಾ ಇಲ್ಲ ಗುರುಜಿ. ಹಾ ಲೆಫ್ಟ್ ಸೈಡ್ ಇದು. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ. ಹಾ ರೈಟ್. ಇದು 3 ಟೈಮ್ ಮಾಡ್ಬೇಕಾ ಗುರುಜಿ? 3 ಟೈಮ್ ಮಾಡಿ, 2 ಟೈಮ್ ಮಾಡಿ. ಬೆಳಗ್ಗೆ 20 ನಿಮಿಷ, ಸಾಯಂಕಾಲ 20 ನಿಮಿಷ ಮಾಡಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ರೈಟ್. ಅದೆಲ್ಲ ಶುಗರ್ ಇರೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಅದು ಓಕೆ ಚೆಕ್ ಗುರುಜಿ. ಮಾಡ್ಕೊಂಡ್ರೆ ಬೇಗ ಕಂಟ್ರೋಲ್ ಬರುತ್ತೆ. ಎಸ್. ಹಾ ಮುದ್ರಾ, ಲಕ್ಷ್ಮೀಬಾಯಿ. ಯಾವ ಮುದ್ರಾ ಆದ್ರೂ 20 ಮಿನಿಟ್ಸ್ ಕಮ್ಮಿ ಮಾಡಬಾರ್ದು. ಇನ್ನೊಂದು ಹಾ ಬೆಳಗ್ಗೆ 20 ಮಿನಿಟ್ಸ್, ಸಾಯಂಕಾಲ 20 ಮಿನಿಟ್ಸ್ ಕಂಪಲ್ಸರಿ ಮಾಡಬೇಕು. ಓಕೆ. ಆದಷ್ಟು ಆ ಮುದ್ರಾ ಮಾಡೋದು ಒಂದ್ ಕಡೆ ಕೂತ್ಕೊಂಡು ಮಾಡಿದ್ರೆ ತುಂಬಾ ಫಲಿತ. ಈ ಹ್ಮ್ ಪ್ರತಿ ಮುದ್ರಾ ಆದ್ಮೇಲೆ ಈ ಪ್ರಾಣ ಮುದ್ರ 5 ನಿಮಿಷ ಮಾಡ್ಕೊಂಡು ಬಿಡ್ಬೇಕು. ಅದು ಮಾಡ್ತಾ ಇದೀನಿ ಗುರುಜಿ, ಅದು ಮಾಡ್ತೀನಿ. ಲಾಸ್ಟ್ ಅಲ್ಲಿ ಮುದ್ರಾ ಆದ್ಮೇಲೆ ಹಾ ಇದು ಹಾ ಮುದ್ರಾ 5 ನಿಮಿಷ ಮಾಡ್ಕೊಂಡು ಬಿಡ್ಬೇಕಷ್ಟೇ. ಅಪಾನವಾಯು ಮುದ್ರೆ ಅದು ಎಲ್ಲ ಮಾಡಾದ್ಮೇಲೆ ಅದು ಪ್ರಾಣ ಮುದ್ರೆ ಮಾಡ್ತೀನಿ ಅದನ್ನ. ಅದೇ ಇದು ನೋಡ್ಕೊಂಡಿರ್ಲಿಲ್ಲ ಗುರುಜಿ ನಾನು. ಹೌದು, ಅದು ತುಂಬಾ ಥ್ಯಾಂಕ್ ಯು. ಇಂಪಾರ್ಟೆಂಟ್ ಮುದ್ರಾ. ಲಕ್ಷ್ಮೀಬಾಯಿ ಹೆಂಡೆ ಮಾತಾಡಿ. ನಮಸ್ತೆ ಗುರುಜಿ. ಹಾ ನಮ್ ರಿಲೇಶನ್ ಅಲ್ಲಿ ಒಬ್ರಿಗೆ ಮರವಿನ ಕಾಯಿಲೆ ಶುರು ಆಗಿದೆ. ಗಂಡ ಮಕ್ಕಳನ್ನ ಯಾರನ್ನೂ ಗುರ್ತು ಮಾಡಲ್ಲ ಗುರುಜಿ ಅವರು. ಅವ್ರ ಗಂಡ ತುಂಬಾ ಬೇಜಾರ್ ಮಾಡ್ತಾರೆ. ಮಕ್ಕಳೆಲ್ಲ ಅಪ್ಪಯ್ಯ ಹೇಳ್ದಂಗೆ ಗಂಡಂಗೂ ಅಪ್ಪಯ್ಯ ಅಂತ ಕರೀತಾರಂತೆ. ನಾನ್ ಏನ್ ಮಾಡೋದು ಅಂತ ದುಃಖ ಮಾಡ್ತಾ ಇದ್ರು. ಏನಕ್ಕೆ ಈ ತರ ಮರವಿನ ಕಾಯಿಲೆ ಬರುತ್ತೆ? ಅದೇನಂದ್ರೆ ಬ್ರೈನ್ ಅಲ್ಲಿ ಸೆಲ್ಸ್ ಡ್ಯಾಮೇಜ್ ಆಗ್ತವೆ. ಓಕೆ, ಬ್ರೈನ್ ಅಲ್ಲಿ ಎಲ್ಲಾ ನ್ಯೂರಾನ್ಸ್ ಅಂತ ಇರ್ತೀವಿ ನಾವು. ಬ್ರೈನ್ ಅಲ್ಲಿ ನ್ಯೂರಾನ್ಸ್ ಇರುತ್ತೆ. ಆ ನ್ಯೂರಾನ್ಸ್ ಡ್ಯಾಮೇಜ್ ಆಗ್ತಾ ಬರ್ತವೆ. ಅದಕ್ಕೇನಂದ್ರೆ ಕಾರಣ, ಅಲ್ಲಿ ಒಳಗಡೆ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಒಂದು ಜನರೇಟ್ ಆಗ್ತದೆ. ಅದು ಸರಿಯಾದ ರೀತಿಯಲ್ಲಿ ಜನರೇಟ್ ಆಗಬೇಕು. ಟಾಕ್ಸಿನ್ಸ್ ಆಚೆ ಕಡೆ ಹೋಗ್ಬೇಕು, ಚೆನ್ನಾಗಿ ಆಕ್ಸಿಜನ್ ಸರಬರಾಜು ಆಗಬೇಕು. ಅವ ರಕ್ತ ಬ್ರೈನ್ ಅಲ್ಲಿ ರಕ್ತ ಅನ್ನೋದು ಇರೋದಿಲ್ಲ. ರಕ್ತ ಹೋಗತ್ತೆ, ಹೋದ್ಮೇಲೆ ಅದು ಒಂದು ಫ್ಲೂಯಿಡ್ ಅಂತ ದ್ರವ ಪದಾರ್ಥ ತಯಾರು ಮಾಡ್ಕೊಂತದೆ. ಅದರ ಹೆಸರು ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್, CSF ಅಂತ ಹೇಳ್ತೀವಿ ನಾವು. ಅದು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇದ್ರೆ, ಸರಿಯಾದ ನಿದ್ದೆ ಕೊಟ್ರೆ, ಸರಿಯಾದ ನಿದ್ದೆ ಕೊಡ್ಬೇಕು, ಆಯ್ತಾ? ಸೊ ಆಮೇಲೆ ನಿದ್ದೆ ಸರಿಯಾಗಿದ್ರೆ
ಆ ಒಳಗಡೆ ಬ್ರೈನಲ್ಲಿ ಇರುವಂಥ ಟಾಕ್ಸಿನ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊತಾ ಇದ್ರೆ ಈ ವ್ಯಾಧಿ ಬರೋದಿಲ್ಲ. ನಮ್ಮ ಜೀವನ ಶೈಲಿಯಿಂದನೇ ಇವೆಲ್ಲ ಬರೋದು. ಆಮೇಲೆ ನೆಕ್ಸ್ಟ್ ನಾವು ತಿನ್ನೋ ಪದಾರ್ಥಗಳು, ಈ ರಿಫೈನ್ಡ್ ಆಯಿಲ್ಸು ಇಂಥವೆಲ್ಲ ತಿಂತಾ ಇದ್ರೆ ಎಲ್ಲಿ ಸುಧಾರ ಆಗತ್ತೆ? ಇಲ್ಲಿ ಬ್ರೈನ್ ಸೆಲ್ಸ್ ಡ್ಯಾಮೇಜ್ ಆಗ್ತಾ ಹೋಗ್ತವೆ. ಅಂದ್ರೆ ಆತರ ಏನ್ ತಿನ್ನಲ್ಲ ಗುರುಜಿ. ರಿಫೈನ್ಡ್ ಆಯಿಲ್ಸು ಅಭ್ಯಾಸ ಇದ್ರೆ ತೆಗಿಬೇಕು. ಓಕೆ, ನಾನು ಅವ್ರ ಮಗಳಿಗೆ ಶಿವಂಬು ಮಾಡಿಸಿ ಅವರಿಗೆ ನಿಮ್ಗೆ ಸ್ವಲ್ಪ ನಿಮ್ದು ಶಿವಬ್ಬು ಅಂದ್ರೆ ನೋಡ್ಕೊಳ್ಳೋದು ಅನುಕೂಲ ಆಗ್ಬಹುದು ಅಂದೆ. ಅವ್ರ ಅದೇ ಎಷ್ಟೊತ್ತಿಗೆ ಅವ್ರಿಗೆ ಏನಂದ್ರೆ ಮಾಡ್ಲಿಕ್ಕೆ ಶಿವಂಬು ಕಷ್ಟ ಆಗತ್ತೆ. ಶಿವಂಬು ಇಲ್ಲ ಅಂದ್ರು ಈ ನಾರ್ಮಲ್ ಏಟು ತುಪ್ಪ ಇದೆಲ್ಲ ಅದು ಸ್ವಲ್ಪ ಬಿಸಿ ಮಾಡಿ ಆ ಡ್ರಾಪ್ಸು ಮೂಗಿಯಲ್ಲಿ, ಕಣ್ಣಲ್ಲಿ ಆಗ್ತಾ ಹೋಗಿ, ಆಯ್ತಾ? ಕಿವಿಯಲ್ಲಿ ಒಂದೊಂದು ಡ್ರಾಪ್, ಇಲ್ಲಿ ಅಲ್ಲಿ ಒಂದೊಂದು ಡ್ರಾಪ್ ಆಗ್ತಾ ಇದ್ರೆ ಸ್ವಲ್ಪ ಸುಧಾರವಾಗತ್ತೆ. ಮೇಯ್ನು ವರ್ಜಿನ್ ಕೋಕೋನಟ್ ಆಯಿಲ್ ಕುಡಿಬೇಕು ಅವರು, ಆಯ್ತಾ? ಹೇಳ್ತೀನಿ ಗುರುಜಿ ಅವ್ರಿಗೆ. ವರ್ಜಿನ್ ಮತ್ತೆ ಕೋಕೋನಟ್ ಅವ್ರ ಆಯಿಲ್ ಮಗಳಿಗೆ ಕುಡಿಬೇಕು. ಏಟು ತುಪ್ಪ ಜಾಸ್ತಿ ಯೂಸ್ ಮಾಡಬೇಕು ಆಹಾರದಲ್ಲಿ, ಅವಾಗ ತಿರ್ಗಾ ವಾಪಸ್ ಬರುತ್ತೆ, ಆಯ್ತಾ? ಆಮೇಲೆ ಜ್ಞಾನ ಮುದ್ರ ಮಾಡಿಸಿ, ಜ್ಞಾನ ಮುದ್ರ ಹೆಚ್ಚು ಜ್ಞಾನ ಮುದ್ರ ಪ್ರಾಕ್ಟೀಸ್ ಮಾಡ್ಬೇಕು ಅವರು. ಓಕೆ, ಜ್ಞಾನ ಮುದ್ರ ನಾರ್ಮಲ್ ಆಗಿ ಈ ತರ ಗೊತ್ತಿಲ್ಲ, ಚಿನ್ ಮುದ್ರ ಈ ತರದ್ದು ಹಿಂಗ್ ಮಾಡ್ಕೋಬೇಕು. ಮಾಡ್ತಾ ಇದ್ರೆ ಬೇಗ ಪರಿಹಾರ ಆಗುತ್ತೆ. ಹಾಡೆಲ್ಲ ಒಂದೊಂದ್ ಚುಟ್ಕ್ ಹೇಳ್ತಾರೆ, ಮುಂದೆಲ್ಲ ನೆನ್ಪಿರಲ್ಲ. ಮನುಷ್ಯನ್ ಗುರ್ತ ಇಲ್ಲ, ಹಿಂದೆ ಕಲ್ತಿದ್ ಹಾಡ್ ಗುರ್ತ ವಾಪಸ್ ಬರುತ್ತೆ, ವಾಪಸ್ ಬರುತ್ತೆ. ಇವೆಲ್ಲ ಅಭ್ಯಾಸ ಮಾಡಿಸ್ಕೊಂಡ್ರೆ ವಾಪಸ್ ಬರುತ್ತೆ. ಮತ್ತೆ ಅವ್ರ ಮಗಳಿಗೆ ಹೇಳ್ದೆ ನಾನು, ನೀವಾದ್ರೂ ಶುರು ಮಾಡಿ, ತಂದೆ ತಾಯಿ ಇಬ್ರನ್ನು ನೋಡ್ಕೋಬೇಕಲ್ಲ, ನಿಮ್ಗೂ ಶಕ್ತಿ ಬೇಕಲ್ಲ ಅಂತ. ಹೌದು. ಮಾಡ್ತಾ ಇದಾರೋ ಗೊತ್ತಿಲ್ಲ. ನಂಗೆ ಹೇಳಿ ಸ್ಟಾರ್ಟ್ ಮಾಡಿದ್ರು, ನಂಗೆ ಹೇಳಿ ಏನಾಯ್ತು ಅಂತ ಹೇಳಿ ಹೇಳಿದೆ. ಇನ್ನು ಏನು ಹೇಳಿಲ್ಲ. ನಾನು ಹೇಳಿ 1 ತಿಂಗಳ ಮೇಲಾಯ್ತು ಗುರುಜಿ. ರೈಟ್, ಓಕೆ, ಧನ್ಯವಾದ ಗುರುಜಿ. ಓಕೆ, ರೈಟ್. ಓಕೆ ಮೇಡಮ್, ಕ್ಲೋಸ್ ಮಾಡೋಣ ಸೆಷನ್. ಓಕೆ ಮಾಸ್ಟರ್ಸ್, ಇವತ್ತಿನ ಮಾರ್ನಿಂಗ್ ಯೋಗಾಸನ ಮತ್ತು ಪ್ರಾಣಾಯಾಮದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು. ಯೋಗಾಸನ ಮತ್ತು ಪ್ರಾಣಾಯಾಮ ಹೇಳಿಕೊಟ್ಟಂತ ಹೇಮಾ ಮೇಡಮ್ ಅವ್ರಿಗೂ ಈ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನಾಗಮಣಿ ಮೇಡಮ್ ಅವರು ಮಹಾವತಾರ್ ಬಾಬಾಜಿಯವರ ಸಂಭಾಷಣೆ ಬಗ್ಗೆ ದೀರ್ಘವಾದ ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳು ಅರ್ಪಿಸ್ತಾ, ನಂತರ ಗುರೂಜಿಯವರಿಂದ ಶಿವಂಬು ತಂತ್ರಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೇವೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಲ್ಲಿಯವರೆಗೂ ತಾವು ಏನು ಇವತ್ತಿನ ಧ್ಯಾನ ಹಂಚಿಕೆಯನ್ನು ಪಡೆದುಕೊಂಡಿದ್ದೀರಾ, ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಅದನ್ನ ಪಾಲನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತೇವೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಆಲ್ ಮಾಸ್ಟರ್. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ. ನಮಸ್ತೆ.